2024 ವಿಶೇಷ ಸರಣಿಯಲ್ಲಿ ಕರ್ನಾಟಕದ 14 ಲೋಕಸಭಾ ಕ್ಷೇತ್ರಗಳು ಎರಡನೇ ಹಂತದಲ್ಲಿ ಮತದಾನಕ್ಕೆ ಒಳಗಾದಂಥ 14 ಕ್ಷೇತ್ರಗಳ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಿನ್ನೆ ಚಿಕ್ಕೋಡಿ, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ, ರಾಯಚೂರು, ಬೀದರ್, ಕೊಪ್ಪಳ, ಬಳ್ಳಾರಿ, ಹಾವೇರಿಯ ತನಕ ಮಾಡಿದೆ. ವೋಟಿಂಗ್ ಪರ್ಸೆಂಟೇಜ್ ಈ ಎಲ್ಲ 14 ಕ್ಷೇತ್ರಗಳಲ್ಲೂ ಜಾಸ್ತಿ ಆಗಿದೆ. ಕೆಲವು ಕ್ಷೇತ್ರಗಳಲ್ಲಿ 5.8% ತನಕ, ಇನ್ನು ಕೆಲವು ಕ್ಷೇತ್ರಗಳಲ್ಲಿ 0.8% ತನಕ. ಏನು ಚರ್ಚೆಯ ಪ್ರಮುಖ ಭಾಗ ಆಗಿದೆ. ಮೋದಿ ಕಾರಣಕ್ಕಾಗಿ ಬಿಜೆಪಿ ಬೆಂಬಲಿಗರು ಹೆಚ್ಚು ಪ್ರಮಾಣದಲ್ಲಿ ವೋಟ್ ಹಾಕಿದ್ದಾರೆ, ನಮಗೆ ಲಾಭ ಆಗುತ್ತೆ ಅಂತ ಬಿಜೆಪಿ ಅವರು ಹೇಳಿದ್ರೆ, ಗ್ಯಾರಂಟಿ ಕಾರಣಕ್ಕಾಗಿ ಹೆಣ್ಣು ಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ವೋಟ್ ಹಾಕಿರೋದ್ರಿಂದ ನಮಗೆ ಲಾಭ ಆಗುತ್ತೆ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಸೋಲು ಗೆಲುವಿನ ಲೆಕ್ಕಾಚಾರಗಳು ಜೋರಾಗಿದ್ದವು. ನಿಜವಾಗಿಯೂ ಈ ವೋಟಿಂಗ್ ಪ್ಯಾಟರ್ನ್ ಯಾರ ಪರವಾಗಿದೆ? ಸ್ಥಳೀಯ ಇಶ್ಯೂಗಳೇನು? ಮೋದಿ ಅಲೆ ವರ್ಕ್ ಆಗಿದೆಯಾ, ಗ್ಯಾರಂಟಿ ಅಲೆ ವರ್ಕ್ ಆಗಿದೆಯಾ? ಇದೆಲ್ಲ ವಿಷಯ ನಾವು ಮಾತಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಎರಡನೇ ಹಂತದಲ್ಲಿ ನಡೆದ ಮತದಾನದಲ್ಲಿ 2019 ಚುನಾವಣೆಗೆ ಹೋಲಿಸಿದರೆ 2.7% ವೋಟಿಂಗ್ ಜಾಸ್ತಿ ಆಗಿದೆ. 2.7%. 66.8% 2014ರಲ್ಲಿ, 68.9% 2019ರಲ್ಲಿ, 71.8% ಎರಡನೆಯ ಹಂತದಲ್ಲಿ. ಇನ್ನು ನಾನು ಹೇಳ್ತಾ ಇರೋದು 14 ಲೋಕಸಭಾ ಕ್ಷೇತ್ರಗಳಿಗೆ 71.8% ಆಗಿದೆ. ಒಟ್ಟಾರೆ 2.7%. ಇದು ಅಡ್ವಾಂಟೇಜಿಯಸ್ ಟು ಹೂಮ್ ಅನ್ನೋದು ಚರ್ಚೆ. ನನ್ನ ಕೊಲೀಗ್ ಪ್ರಶಾಂತ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಒಟ್ಟಾರೆಯಾಗಿ 28 ಕ್ಷೇತ್ರಗಳು ಅಥವಾ 14 ಕ್ಷೇತ್ರಗಳಿಗೆ ಪ್ರತ್ಯೇಕವಾಗಿ ಒಂದು ಶರ ಬರೆಯೋದಕ್ಕಾಗೋದಿಲ್ಲ. ಪ್ರತಿ ಕಾನ್ಸ್ಟಿಟ್ಯೂಯೆನ್ಸಿನೂ ಅದರದ್ದೇ ಆದ ಪಾಸಿಟಿವ್ ಇದೆ, ಅದರದ್ದೇ ಆದ ನೆಗೆಟಿವ್ ಇದ್ದಾವೆ. ನನಗನ್ಸುತ್ತೆ ಕರ್ನಾಟಕದಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ 2 ಫ್ಯಾಕ್ಟರ್ಗಳು ಅತಿ ಹೆಚ್ಚು ಚರ್ಚೆಗೊಳಗಾಗಿವೆ. ಮಾಧ್ಯಮಗಳಲ್ಲಿರ್ಬೋದು, ಜನರಲ್ಲಿರ್ಬೋದು, ರಾಜಕೀಯ ನಾಯಕರು ಕೂಡ. ಒಂದು ಮೋದಿ ಫ್ಯಾಕ್ಟರ್. ಮೋದಿ ಫ್ಯಾಕ್ಟರ್ಗೆ 2014-19 ಪ್ರೆಸಿಡೆನ್ಸ್ ಕೂಡ ಇದೆ. ಈಗ ನಾವು ಅದನ್ನು ಅಳಿಲಿಕ್ಕೆ ಸಾಧ್ಯ ಆಗುತ್ತೆ. ಕಾಂಗ್ರೆಸ್ ಗ್ಯಾರಂಟಿಗಳಿಗೆ 2023 ಚುನಾವಣೆ ಗ್ಯಾರಂಟಿಗಳು ಒಂದು ರೀತಿ ಐಸಿಂಗ್ ಆನ್ ದ ಕೇಕ್ ಥರ ಇದ್ವು. ಅದೇ ಕಾರಣದಿಂದ ಕಾಂಗ್ರೆಸ್ ಚುನಾವಣೆ ಗೆತ್ತು ಅಂತ ಹೇಳೋಕ್ಕಾಗಲ್ಲ. ಬಿ ಜೆ ಪಿಯ ಆಡಳಿತ ವೈಫಲ್ಯ ಅಥವಾ ಆ್ಯಂಟಿ ಇನ್ಕಂಬನ್ಸಿ ಕಾರಣದಿಂದ ಕಾಂಗ್ರೆಸ್ಗೆ ಲಾಭ ಆಗಿತ್ತು. ಆದರೆ 136ರವರೆಗೆ ಒಯ್ದಿದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳು. ಅಧಿಕಾರ ಬಂದ ಮೊದಲ ದಿನದಿಂದ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಚೆನ್ನಾಗಿ ಗೊತ್ತಿತ್ತು, ಮೋದಿ ನರೇಟಿವ್ಗೆ ಏನಾದರೂ ಒಂದು ಪರ್ಯಾಯವಾಗಿ ಕೊಡದೆ ಹೋದರೆ
ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಒಂದು ಪ್ರಾಬಲ್ಯ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು ಆಗತ್ತೆ. ಕಾಂಗ್ರೆಸ್ ಗ್ಯಾರಂಟಿಗಳು ಜನರಿಗೆ ತಲುಪಿದಾಗ ಅದು ಮೋದಿಗೊಂದು ರೀತಿಯಾಗಿರ್ತಕ್ಕಂಥ ಆ್ಯಂಟಿ ನರೇಟಿವನ್ನು ಕೊಡುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿತ್ತು. ಆ ಕಾರಣದಿಂದಲೇ ಡೇ 1ನಿಂದ 5 ಗ್ಯಾರಂಟಿಗಳನ್ನು ಜಾರಿಗೊಳಿಸಲಾಯಿತು. ಅನೇಕರು ವಿಶ್ಲೇಷಣೆಕಾರರು ಕೇಳ್ತಾಯಿದ್ರು, ಇಷ್ಟು ತರಾತುರಿ ಏಕೆ, 5-6 ತಿಂಗಳು ಟೈಮ್ ತೆಗೆದುಕೊಳ್ಬೋದು, ಆರ್ಥಿಕ ಸಂಪನ್ಮೂಲ ಕೊರತೆ ಇದೆ, ಈಗ ಯಾಕೆ ಮಾಡ್ತಿದ್ದೀರಿ ಅಂತಕ್ಕಂಥದ್ದು. ಲೋಕಸಭಾ ಎಲೆಕ್ಷನ್ ಬಟ್ ಡೇ 1ನಿಂದ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿತ್ತು, ಇಲ್ಲ ಇದು ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟರೆ ಮಾತ್ರ ಲೋಕಸಭಾ ಚುನಾವಣೆಯಲ್ಲಿ ನಮಗೊಂದು ಮೋದಿ ವಿರುದ್ಧದ ನರೇಟಿವ್ ಸಿಗುತ್ತೆ. ಮೋದಿ ವಿರುದ್ಧದ ನರೇಟಿವ್ ಕೊಡದೆ ಕೇವಲ ಮೋದಿಯನ್ನು ಟೀಕೆ ಮಾಡಿ ಓಟ್ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ಗೆ ಚೆನ್ನಾಗಿ ಗೊತ್ತಿತ್ತು. ಆ ಕಾರಣದಿಂದ 4 ಗ್ಯಾರಂಟಿಗಳನ್ನು ತರಾತುರಿಯಲ್ಲಿ ಅದನ್ನು ಜಾರಿಗೆ ತರಲಾಯಿತು. ಬಜೆಟ್ರಿ ಅಲೋಕೇಶನ್ ಇರದೇ ಇದ್ದರೂ ಕೂಡ ಅವುಗಳನ್ನು ಜಾರಿಗೊಳಿಸ್ತಕ್ಕಂಥ ಬದ್ಧತೆ ನಮಗಿದೆ ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ತೋರಿಸ್ತಾ ಇತ್ತು. ಅದು ಚುನಾವಣೆಯಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಮುಖವಾಗಿ ಗ್ರಾಮೀಣ ಮಹಿಳೆಯರಲ್ಲಿ ಅಥವಾ ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಲ್ಲಿ ಇದು ಗ್ಯಾರಂಟಿ ವಾಸ್ ಅ ಟಾಕಿಂಗ್ ಪಾಯಿಂಟ್. ಅದರ ಜೊತೆಗೆ ಮೋದಿ ವಾಸ್ ಅ ಟಾಕಿಂಗ್ ಪಾಯಿಂಟ್ ಇನ್ ಹೆಂಗಿದೆ ನಾನು ಅನಲೈಸ್ ಮಾಡಿರುವ ಪ್ರಕಾರ ಕಾಂಗ್ರೆಸ್ಸಿನ ಮತ ಬ್ಯಾಂಕ್ ಪರಂಪರಾಗತವಾಗಿ ಯಾವುದಿದೆ ಆ ಮಹಿಳೆಯರಲ್ಲಿ ಗ್ಯಾರಂಟಿ ಚರ್ಚೆ ನಿಶ್ಚಿತವಾಗಿದೆ. BJPಯ ಪರಂಪರಾಗತ ವೋಟ್ ಬ್ಯಾಂಕ್ ಯಾವುದಿದೆ ಆ ಮಹಿಳೆಯರಲ್ಲಿ ಆ್ಯಂಟಿ ಗ್ಯಾರಂಟಿ ಇದ್ದರೂ ಕೂಡ ಮೋದಿ ಫ್ಯಾಕ್ಟರ್, ಗ್ಯಾರಂಟಿಯೋ ಮೋದಿಯೋ ಅಂದಾಗ ಮೋದಿ ಫ್ಯಾಕ್ಟರ್ ಜಾಸ್ತಿ ವರ್ಕ್ ಆದಂಗೆ. ಮೋದಿ ಫ್ಯಾಕ್ಟರು ಗ್ಯಾರಂಟಿ ಫ್ಯಾಕ್ಟರು ಫೆನ್ಸ್ ಸಿಟರ್ಸ್ನಲ್ಲಿ ಎಷ್ಟು ವರ್ಕ್ ಆಗುತ್ತೆ ಅನ್ನೋದು ಡಿಸೈಡ್. ನಾನು ಅದಕ್ಕೆ ನಿನ್ನೆ ಹೇಳಿದೆ, ನಾನ್ ಕುರುವ OBC ಏನು ಅತಿ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಪ್ಯಾಟರ್ನ್ ಇದೆ. ಆ ವೋಟಿಂಗ್ ಪ್ಯಾಟರ್ನಲ್ಲಿ ಏನು ಬದಲಾವಣೆ ಆಗಿವೆ, ನಾನೊಂದಿಷ್ಟು ಅಂದರೆ ಸರ್ವೇಯರ್ಸ್ಗಳನ್ನ ಹಿಡ್ಕೊಂಡು ಕೇಳ್ತಕ್ಕಂಥ, ಯಾಕಂದರೆ ಇಷ್ಟು ದೊಡ್ಡ ಸಂಪನ್ಮೂಲ ಇರಲ್ಲ. ಕರೆಕ್ಟ್. ಆ ಸರ್ವೇಯರ್ಸ್ಗಳು ಓಡಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ಕುರುಬ ಫಾರ್ ಎಕ್ಸಾಂಪಲ್ ಅವ್ರು ಹೇಳ್ತಕ್ಕಂಥದ್ದು 80-20, 80 ಸಿದ್ದರಾಮಯ್ಯ, 20 BJP ಅನ್ನುವ ರೀತಿಯ ವಾತಾವರಣ ಇತ್ತು. ಪುರುಷರಿಗೆ ಬಂದಾಕ್ಷಣ ಇಟ್ ವಾಸ್ 65-35, 60-40 ಅನ್ನುವ ರೀತಿಯಾಗಿರ್ತಕ್ಕಂಥ ವಾತಾವರಣ. ಕುರುಬ ಪುರುಷ. ಓಕೆ. ಅಂದರೆ ಗ್ಯಾರಂಟಿಗಳ ಲಾಭ ಮತ್ತು ಗ್ಯಾರಂಟಿಗಳ ಪ್ರಭಾವ ಆರ್ಥಿಕವಾಗಿ ಹಿಂದುಳಿದ ಅಥವಾ ಕಾಂಗ್ರೆಸ್ನ ಪರಂಪರಾಗತ ವೋಟ್ ಬ್ಯಾಂಕ್ನ ಮಹಿಳೆಯರಲ್ಲಿ ಜಾಸ್ತಿ ಇತ್ತು. ಪುರುಷರಲ್ಲಿ ಒಂದು ಸ್ವಲ್ಪ ಮೋದಿಗೆ ಹೋದರೆ ಏನು ತಪ್ಪು ಅಂತಕ್ಕಂಥದ್ದು ಇತ್ತು. ದಲಿತರಲ್ಲೂ ಸೇಮ್ ಆಗಿರ್ತಕ್ಕಂಥ ಒಂದು ಅಭಿಪ್ರಾಯ ಇತ್ತು. ಲಿಂಗಾಯತರು ಒಕ್ಕಲಿಗರಿಗೆ ಬಂದಾಗ ಕಾಂಟ್ರರಿ ಅಭಿಪ್ರಾಯಗಳು ಕೇಳಿ ಬಂದು. ಅದರ ಅರ್ಥ ಏನು ನಾನು ಅನಲೈಸ್ ಮಾಡುವ ಪ್ರಕಾರ, ನೀವು ಕ್ರಾಸ್ ವೋಟ್ ಅಂತ ತೆಗೆದುಕೊಂಡ್ರೆ ಅಜಿತ್, ಈಗ ಕಳೆದ ಬಾರಿ 2023ರಲ್ಲಿ ಅಥವಾ 2019-14ರಲ್ಲಿ ಈಗ ಮೋದಿಗೆ ವೋಟ್ ನೀಡದ ಒಬ್ಬ ವ್ಯಕ್ತಿ 24ರಲ್ಲಿ ನೀಡ್ತಾನೆ ಅಂತ ನನಗನ್ಸಲ್ಲ. ಕರೆಕ್ಟ್ ಅಲ್ವಾ? ಹೌದು. 14ರಲ್ಲಿ ಮೋದಿ ಬಂದಾಗ ಕಾಂಗ್ರೆಸ್ಸನ್ನು ಸೋಲಿಸಬೇಕು, 19ರಲ್ಲಿ ಪುಲ್ವಾಮಾ ಮೋದಿಗೊಂದು ಅವಕಾಶ ಕೊಡಬೇಕು ಅಂತ ಅಂದಾಗಲೇ ಮೋದಿ ವಾಲದವನು ಈ ಬಾರಿ 24ರಲ್ಲಿ ಮೋದಿ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ವೋಟ್ ಹಾಕಿದ ಮತದಾರ ವಿಧಾನಸಭೆಗೆ ಕಾಂಗ್ರೆಸ್ಗೆ ಹಾಕ್ತೀನಿ, ಮೋದಿಗೆ ಮಾತ್ರ ನಾನು ಲೋಕಸಭೆಗೆ ಹಾಕ್ತೀನಿ ಅಂತಕ್ಕಂಥವರ ಸಂಖ್ಯೆ ಕೂಡ ನಿಶ್ಚಿತವಾಗಿ ದೊಡ್ಡ ಪ್ರಮಾಣದಲ್ಲಿದೆ. ಎರಡನೇ ಹಂತದಲ್ಲಿ ನಾವು ನೋಡಿದಾಗ 2023ರಲ್ಲಿ 2019, 14, 18ರಲ್ಲಿ BJPಗೆ ವೋಟ್ ಹಾಕಿರ್ತಕ್ಕಂಥ ಮತದಾರ ಗ್ಯಾರಂಟಿ ಕಾರಣದಿಂದ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ಗೆ ನೋಡ್ತಾನೆ ಅಂದರೆ ನನ್ನ ಅಂದಾಜಿನ ಪ್ರಕಾರ 2 ಫ್ಯಾಕ್ಟರ್ಗಳಲ್ಲಿ ನಲಿಫೈ ಆಗ್ತವೆ. ಓಕೆ. ಜಾತಿಯಿಂದ ಯಾವ್ಯಾವ ವರ್ಗಗಳು ಕಾಂಗ್ರೆಸ್ ಮತ್ತು BJP ಜೊತೆಗಿವೆ ಅವು BJP ಕಾಂಗ್ರೆಸ್ ಜೊತೆನೇ ಉಳ್ಕೊಂಡಂತೆ ಕಾಣ್ತಾ ಇದೆ. ಅಲ್ಲಿ ನಿಮಗೇನೋ ಭಾರಿ ದೊಡ್ಡ, ಈಗ ನೋಡಿ ಲಿಂಗಾಯತರು ನಿಂತಾಗ ಲಿಂಗಾಯತರ ಹಾಕುವ ಪ್ರಮಾಣ ಜಾಸ್ತಿ ಇರುತ್ತೆ. ಕುರುಬರು ಲಿಂಗಾಯತರು ಇದ್ದಾಗ ಲಿಂಗಾಯತರತ್ತ ವಾಳ್ತಾರೆ, ಕುರುಬರು ಕಡೆ ವಾಳ್ತಾರೆ. ಅದರ ಅರ್ಥ ಏನು ಅಂತಂದರೆ ಒಟ್ಟಾರೆ ನೀವು ತೆಗೆದುಕೊಂಡಾಗ ಸಣ್ಣ ಸಮುದಾಯಗಳೇನಿವೆ, ಆರ್ಥಿಕವಾಗಿ ಹಿಂದುಳಿದ, ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ, ರಾಜಕೀಯವಾಗಿ ಯಾವುದೇ ತನ್ನ ಸಮುದಾಯದ ನೇತೃತ್ವ ಇಲ್ಲದೇ ಇರತಕ್ಕಂಥ ವ್ಯಕ್ತಿ ಅಥವಾ ಮತದಾರ
23ರಲ್ಲಿ ಕಾಂಗ್ರೆಸ್ ಓಟ್ ಹಾಕಿದವನು ಎಷ್ಟು ಬಿ ಜೆ ಪಿ ಕಡೆ ವಾಲ್ತಾನೆ, ಎಸ್, ಎಷ್ಟು ಕಳೆದ 4 ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಓಟ್ ಹಾಕಿದವನು ಎಷ್ಟು ಕಾಂಗ್ರೆಸ್ ಕಡೆ ವಾಲ್ತಾನೆ. ಇದು ನಿಜಕ್ಕೂ ಫೈಟ್ ಇರ್ತಕ್ಕಂಥದ್ದು. ಉಳಿದದ್ದು ಬಿಡಿ, ದುಡ್ಡು ಅದೆಲ್ಲ ಅದೊಂದು ಫ್ಯಾಕ್ಟರ್ ಬೇರೆ ಇದೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ನೀವು ಮ್ಯಾಕ್ರೋ ಲೆವೆಲಿಂದ ನೋಡಬೇಕಾದ್ರೆ ಮತ್ತು ಮೈಕ್ರೋ ಲೆವೆಲಿಂದ ನೋಡಬೇಕಾದ್ರೆ ಈ ಸಮುದಾಯಗಳು ಏನು ಮಾಡಿವೆ ಅಂತಕ್ಕಂಥದ್ದು ನೋಡಬೇಕಾಗತ್ತೆ. ಯಾಕಂದರೆ 14-19ರಲ್ಲಿ ಈ ಸಮುದಾಯಗಳು ದೇಶದಾದ್ಯಂತ ಮೋದಿಯವರ ಹತ್ರ ಹೋಗಿದ್ದು. ಎಸ್, ಇಡೀ ಉತ್ತರ ಪ್ರದೇಶದಲ್ಲಿ ದೊಡ್ಡ ವಿಜಯಕ್ಕೆ ಕಾರಣ ಏನು? ಇವೇ ಮೌರ್ಯ, ನಿಷಾದು, ಲೋಧು, ಈ ಸಮುದಾಯಗಳು. ಕರ್ನಾಟಕದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮೋದಿ ಗೆಲ್ಲಿಕ್ಕೆ ಕಾರಣ ಏನು? ಮಂಗಳೂರಿನಲ್ಲಿ ಬಿಲ್ಲವ, ಉಡುಪಿಯಲ್ಲಿ ಬಿಲ್ಲವ, ಶಿವಮೊಗ್ಗದಲ್ಲಿ ಈಡಿಗ, ನಾಮಧಾರಿ. ನಿಮಗೆ ಉತ್ತರ ಕರ್ನಾಟಕಕ್ಕೆ ಹೋದರೆ ನೀವು ಜಾತಿ ಅಂತ ನಾನು ಇಲ್ಲ, ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಪ್ಲೀಸ್. ಅಂದರೆ ಓಕೆ, ನಾನ್ ಕುರುಬ OBC ಅವ್ರ ಸಮುದಾಯದ ಸಂಖ್ಯೆ ಕಡಿಮೆ ಇರ್ಬೋದು, ಜೊತೆಗೆ ನೇಕಾರರ ಸಂಖ್ಯೆ. ಈಗ ನಿಮಗೊಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿ ತೊಗೊಳ್ಳಿ, ಅಲ್ಲಿ ನಗಣ್ಯ ಆಗಿರ್ಬೋದು. ಜಾಸ್ತಿ ಇದೆ ಈಗ ತೇರದಾಳದಲ್ಲಿ, ಬೆಳಗಾವದಲ್ಲಿ, ತುರುವೇಕೆರೆಯಲ್ಲಿ ನೇಕಾರರು ಜಾಸ್ತಿ ಇದ್ದಾರೆ. ಉಳಿದ ಕಡೆ ಆತ 1000, 2000, 5000, 10,000ದವರೆಗೆ ಇರ್ಬೋದು. ಆದರೆ ಆತ ಯಾರಿಗೂ ಓಟ್ ಹಾಕಿದ್ದಾನೆ ಅಂತಕ್ಕಂಥದ್ದು ಈ ಚುನಾವಣೆಯ ಫಲಿತಾಂಶವನ್ನು ನಿರ್ಧರಿಸುತ್ತೆ ಅಂತ ನನಗನ್ಸುತ್ತೆ. ಯಾಕಂದರೆ ಗ್ಯಾರಂಟಿ ಆ್ಯಂಡ್ ಹಿಂದುತ್ವ, ಈ ಹಿಂದುತ್ವ ಮತ್ತು ಮೋದಿಯನ್ನು ನಾನು ಪ್ರತ್ಯೇಕವಾಗಿ ನೋಡಲ್ಲ. ದಟ್ಸ್ ಒನ್ ಫ್ಯಾಕ್ಟರ್. ಗ್ಯಾರಂಟಿ ಇದೊಂದು ಫ್ಯಾಕ್ಟರ್. ಎರಡೂ ಅಂತಿಮವಾಗಿ ಪರಿಣಾಮ ಆಗಬೇಕು. ಈಗ 2018ರಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನು ಸಮಸ್ಯೆ ಆಯಿತು? 13ರಲ್ಲಿ ಇಷ್ಟು ಭಾಗ್ಯ ಕೊಟ್ಟ ನಂತರವೂ ಕೂಡ ಸಿದ್ದರಾಮಯ್ಯನವರ ಇಮೇಜ್ ಅಂತಿಮವಾಗಿ ಕುರುಬ ನಾಯಕ ಅಂತ ಐತೆ ಹೊತ್ತು ಎಲ್ಲ ಹಿಂದುಳಿದ ವರ್ಗಗಳು ಸಿದ್ದರಾಮಯ್ಯನವ್ರಿಗೆ ಸಪೋರ್ಟ್ ಮಾಡಲಿಲ್ಲ. 13ರಲ್ಲಿ ಯಾವ ಪ್ರಮಾಣದಲ್ಲಿ ಮಾಡಿದ್ರು ಅದು ಮಾಡಲಿಲ್ಲ. 23ರ ವಿಧಾನಸಭಾ ಚುನಾವಣೆಯಲ್ಲಿ ಅಗೇನ್ ಸಿದ್ದರಾಮಯ್ಯನವ್ರಿಗೆ ಆ ಬೆಂಬಲ ಸಿಕ್ತು ಅನೇಕ ಕಡೆ. ಹಿಂದುಳಿದ ವರ್ಗಗಳು ಬಿ ಜೆ ಪಿಗೂ ಹೋಗಿವೆ, ಸಿದ್ದರಾಮಯ್ಯನವರ ಕಾರಣದಿಂದ ಕೂಡ ಹೋಗಿವೆ. ಈ 24ರ ಚುನಾವಣೆಯಲ್ಲಿ ಇದು ಸಿದ್ದರಾಮಯ್ಯನವರ ಚುನಾವಣೆ ಅಲ್ಲಪ್ಪ, ಇದು ಮೋದಿ ಚುನಾವಣೆ ಅನ್ನುವ ಕಾರಣಕ್ಕೋಸ್ಕರ, ಹಿಂದುತ್ವದ ಕಾರಣಕ್ಕೋಸ್ಕರ ಆ ಕಡೆ ಹೋಗ್ತಾವೋ, ಅಥವಾ ಗ್ಯಾರಂಟಿಗಳನ್ನು ಕೊಡಲಾಗಿದೆ. ನಮ್ಮ ಮನೆಯಲ್ಲಿ ಒಂದು ಫ್ರಿಡ್ಜ್ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಯಿತು, ನಮ್ಮ ಮನೆಯಲ್ಲಿ ಫ್ರೀ ಕರೆಂಟ್ ಬರ್ತಾ ಇದೆ, ನಾಳೆ ಈಗ ಕೊನೆ ದಿನ ಸಿದ್ದರಾಮಯ್ಯನವರು ಒಂದು ಪತ್ರ ಬರೆದ್ರು ಮಹಿಳೆಯರಿಗೆ, ಇದು ಗ್ಯಾರಂಟಿಯ ಸೋಲು ಗೆಲುವಿನ ಚುನಾವಣೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದರು. ಹೀಗಾಗಿ ಅದು ಪರಿಣಾಮ ಬೀರಿದೆಯೋ ಅಂತಕ್ಕಂಥದ್ದು ಪ್ರಾಯಶಃ ಈ ಚುನಾವಣೆಯ ಫಲಿತಾಂಶವನ್ನು ಇಡೀ ಕರ್ನಾಟಕದಲ್ಲಿ ನಾನು ನೋಡಿದ ಪ್ರಕಾರ ಅದು ನಿರ್ಧರಿಸುತ್ತೆ ಅಂತ ನನಗನ್ಸುತ್ತೆ. ಇನ್ನೊಂದು ಫ್ಯಾಕ್ಟರ್ ಅಜಿತ್, ನಾವು ನಿನ್ನೆ ಚರ್ಚೆ ಮಾಡಲಿಲ್ಲ, ಆದರೆ ಇಂಟ್ರೆಸ್ಟಿಂಗ್ಲಿ ಆ ಮೆಸೇಜ್ ನಿಮಗೆ ಬಂದಿತ್ತು, ನಾನು ನೀವು ಕೂಡ ಚರ್ಚೆ ಇಂಟ್ರೆಸ್ಟಿಂಗ್ ಮೆಸೇಜ್ ಹಾಕಿದ್ರೆ ಅದನ್ನು ನೀವು ಕೌಂಟರ್ ಗ್ಯಾರಂಟಿ ಎಫೆಕ್ಟನ್ನು ಕೌಂಟ್ ಮಾಡ್ತಿಲ್ಲ, ನೀವು ಅದನ್ನು ಗಣನೆಗೆ ತೆಗೆದುಕೊಳ್ತಿಲ್ಲ ಅಂತ ವರ್ಕ್ ಆಗಿರಬಹುದು ಅನ್ಸುತ್ತೆ ಅದು. ಅಲ್ಲ, ಈಗ ಕೆಲವೊಂದು ಕಡೆ ಮಹಿಳೆಯರಿಗಿಂತ ಪುರುಷರು ವೋಟಿಂಗ್ ಜಾಸ್ತಿ ಆಗಿದೆ. ಓಕೆ, ಈಗ ಬಾಗಲಕೋಟೆಯಲ್ಲಿ ನಾನು ನೋಡ್ತಾ ಇದ್ದೆ, 22,000 ಜಾಸ್ತಿ ಪುರುಷರು ವೋಟ್ ಮಾಡಿದ್ದಾರೆ ಮಹಿಳೆಯರಿಗಿಂತ. ಅಂದರೆ ಈ ನೋಡಿ, ಆ್ಯಸ್ ಎ ಪತ್ರಕರ್ತರಾಗಿ ನಾವೇನು ಅತಿಮಾನುಷರಲ್ಲ. ಪ್ರತಿಯೊಬ್ಬನ ಮತದಾರನ ಮನಸ್ಸಿನ ಭಾವನೆಯನ್ನು ನಿಮ್ಗೆ ತಂದು ಕೊಡ್ತೀವಿ ಅಂತಕ್ಕಂಥದ್ದು. ಆದರೆ ಅಥವಾ ನಮ್ಮ ಹತ್ರ ಏನು ಸ್ಕ್ಯಾನಿಂಗ್ ಮಷಿನ್ ಇಲ್ಲ. ಆಮೇಲೆ ಫಿಸಿಕಲಿ ಇಟ್ ಈಸ್ ವೆರಿ ಮಚ್ ಇಂಪಾಸಿಬಲ್. ನಿಮ್ಮ ಹತ್ರ ರಿಸೋರ್ಸಸ್ಗಳಿದ್ರೆ ಪ್ರಶ್ನೆ ಬೇರೆ. ಆದರೆ ಈ ಗ್ರಾಮ ಪಂಚಾಯತ್ ವಾರ್ಡ್ನಲ್ಲಿ ಕೂತ್ಕೊಂಡು ಲೆಕ್ಕ ಹಾಕ್ಬೋದು, ಇಷ್ಟು ಓಟ್ ಇಲ್ಲಿಗೆ ಹೋಗಿದ್ದಾವೆ ಅಂತ. ಹೆಂಗೆ ಆಗ್ತಿರೋದು? ಹಾಗಾಗಿ ನನಗನ್ಸುತ್ತೆ ನಾವು ಫ್ಯಾಕ್ಟರ್ಸ್ಗಳನ್ನು ವೀಕ್ಷಕರ ಮುಂದೆ ತಂದಿಡ್ಬೋದು. ಈ ಫ್ಯಾಕ್ಟರ್ಸ್ಗಳು ಮೋದಿ, ಗ್ಯಾರಂಟಿ, ಆ್ಯಂಟಿ ಗ್ಯಾರಂಟಿ, ಮತದಾರರ ರೋಲ್ನಲ್ಲಿ ಕ್ಲೀನಿಂಗ್ ಪ್ರೊಸೆಸ್ಸು, ಇದು ಕೂಡ ಕೆಲವರು ಇವತ್ತು ಹೇಳ್ತಾ ಇದ್ರು ನನಗೆ, ಕೆಲ ರಾಜಕೀಯ ನಾಯಕರು. ಆದರೆ ಒಂದು ಅಜಿತ್, ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ, ಎರಡೂ ಪಕ್ಷಗಳ ಕೆಳ ಹಂತದ ಜಿಲ್ಲಾ ಮಟ್ಟದ ನಾಯಕರು, ತಾಲೂಕಾ ಮಟ್ಟದ ನಾಯಕರಿಗೆ ವಿಷಯ ಗೊತ್ತಿರುತ್ತೆ, ವಾರ್ಡಲ್ಲಿ ಏನೇನು. ಕೆಲ ನಾಯಕರಿಗೆ ಇನ್ನೂವರೆಗೂ ಕೂಡ ಕ್ಲೂಲೆಸ್ ಇದ್ದಾರೆ. ಇಷ್ಟು ವೋಟ್ ಪರ್ಸೆಂಟೇಜ್ ಯಾಕೆ ಜಾಸ್ತಿ ಆಯಿತು ಅನ್ನೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಥಿಯರೀಸ್ಗಳನ್ನು, ಪರ್ಮ್ಯುಟೇಷನ್ಸ್, ಕಾಂಬಿನೇಷನ್ಸ್ಗಳನ್ನು ಇಡ್ತಿದ್ದಾರೆ. ಹೀಗಾಗಿ ನನಗನ್ಸುತ್ತೆ ಕರ್ನಾಟಕದ 28 ಕ್ಷೇತ್ರಗಳ ಚುನಾವಣೆ ಈ ಬಾರಿ ತುಂಬ ಇಂಟ್ರೆಸ್ಟಿಂಗ್. 14-19ರಲ್ಲಿ ಇಷ್ಟು ಇಂಟ್ರೆಸ್ಟಿಂಗ್ ಆಗಿರಲಿಲ್ಲ. ಕಾಂಗ್ರೆಸ್ JDS ಮೈತ್ರಿ ಮಾಡಿಕೊಂಡಾಗ ಕೂಡ ಬಿ ಜೆ ಪಿಗೆ ಬಾಗಲು ಓಪನ್ ಆಗಿತ್ತೆ ಹೊರತು ಏನು ತುಂಬ ಇಂಪ್ಯಾಕ್ಟ್ ಬಿದ್ದಿರಲಿಲ್ಲ. ಆದರೆ ಈ ಬಾರಿ ಕಾಂಗ್ರೆಸ್ ಒಂದು ಫೈಟಿಂಗ್ ಸ್ಪಿರಿಟ್ಗೆ ಬಂತು. ಕಾಂಗ್ರೆಸ್ ಸರ್ಕಾರ ಇದ್ದಿದ್ದರಿಂದ ಎಲ್ಲ ಮಂತ್ರಿಗಳು ಬೀದಿಗಿಳಿದು ಕೆಲಸ ಮಾಡಿದರು.
ಮೋದಿ ನರೇಟಿವ್ಗೆ ಆ್ಯಂಟಿ ನರೇಟಿವ್ ಬಿಲ್ಡ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು. ಇನ್ನೊಂದು ಕಡೆ ಮೋದಿ ಫ್ಯಾಕ್ಟರ್ ಕರ್ನಾಟಕದಲ್ಲಿ ಇದ್ದೇ ಇದೆ. ಅಂದರೆ ನೀವು ಈಗ ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ 66 ಬಂತು ಅನ್ನೋ ಕಾರಣಕ್ಕೋಸ್ಕರ ಅದು ಹೆಂಗಿರುತ್ತೆ, ಮೋದಿ ಫ್ಯಾಕ್ಟರ್ ವರ್ಕ್ ಮಾಡಿರುತ್ತೆ. ಜೊತೆಗೆ ಅಭ್ಯರ್ಥಿ, ಕರ್ನಾಟಕ ಸರ್ಕಾರದ ಆ್ಯಂಟಿ ಇನ್ಕಂಬನ್ಸಿ, ಈ ಫ್ಯಾಕ್ಟರ್ಗಳು ವರ್ಕ್ ಹೆಚ್ಚು ಅನೇಕ ರಾಜ್ಯಗಳಲ್ಲಿ ನೋಡಿದ್ದೀವಿ ನಾವು. ಡೆಫಿನೆಟ್ಲಿ 2019 ಚುನಾವಣೆಗಿಂತ ಮುಂಚೆ 5 ಸ್ಟೇಟ್ ಎಲೆಕ್ಷನ್ ನಡೆದಾಗಲೂ ಕೂಡ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಡಿಡ್ ನಾಟ್ ಡೂ ವೆಲ್, ರಾಜಸ್ಥಾನದಲ್ಲಿ ಬಿ ಜೆ ಪಿ ಡಿಡ್ ನಾಟ್ ಡೂ ವೆಲ್, ಛತ್ತೀಸ್ಗಢ ಸೋತರು. ಆದರೆ ತಕ್ಷಣ ಬಂದಂಥ ಲೋಕಸಭಾ ಚುನಾವಣೆಯನ್ನು ಬಿ ಜೆ ಪಿ ಆಯಾ ರಾಜ್ಯಗಳಲ್ಲಿ ಕ್ಲೀನ್ ಸ್ವೀಪ್ ಮಾಡಿತು. ಆ ರೀತಿಯಾದಂಥ ವ್ಯತ್ಯಾಸ ವಿಧಾನಸಭೆಯಲ್ಲಿ ವೋಟಿಂಗ್ ಪ್ಯಾಟರ್ನು, ಲೋಕಸಭೆಯಲ್ಲಿ ವೋಟಿಂಗ್. ಜನವರಿಯಲ್ಲಿ ಒಂದೇನು ಹೈಪ್ ಕ್ರಿಯೇಟ್ ಆಗಿತ್ತು. ರಾಮ ಮಂದಿರದ ಹೈಪು ಅದನ್ನು ನನ್ನ ಅಬ್ಸರ್ವೇಷನ್, ಆ ಮೂಮೆಂಟಮನ್ನು ಬಿ ಜೆ ಪಿ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ನನಗನ್ಸುತ್ತೆ ಪ್ರಮುಖ ಕಾರಣ ಅಜಿತ್, ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಏನು ಶುರು ಆಯಿತು. ಒಂದು 8 ದಿನ ಅದು ಸಮಸ್ಯೆ ಆಯಿತು. ಜೊತೆಗೆ ನನಗನ್ಸುತ್ತೆ ಮೋದಿ ಫ್ಯಾಕ್ಟರ್ ಬಗ್ಗೆ ಒಂದು ದೊಡ್ಡ ಹೋಪ್ ಬಿ ಜೆ ಪಿಯ ಮತದಾರರಲ್ಲಿ ನಿಶ್ಚಿತವಾಗಿದೆ. ಆದರೆ ಅದೇ ಅಭ್ಯರ್ಥಿಗೆ ನೋಡಿದಾಗ, ನೀವು ಅನೇಕ ಕಡೆ ಅಡ್ಡಾಡಿದಾಗ ನಮ್ಮ ಕಾರ್ ಹತ್ರ ಬಂದ ಜನ ಹೇಳ್ತಾಯಿದ್ರು, ಅಯ್ಯೋ ಇವರನ್ನು ನೋಡ್ಕೊಂಡು ಯಾರು ಓಟ್ ಹಾಕ್ತಾರ್ರಿ, ಆ ಮೋದಿ ಸಾಹೇಬ್ ಇದಾನಲ್ಲ ಅವನಿಗೋಸ್ಕರ ಓಟ್ ಹಾಕಬೇಕು ಅಂತಕ್ಕಂಥದ್ದು. ಅಂದರೆ ಈ ರೀತಿಯ ಮಾತುಗಳು ನನಗನ್ಸುತ್ತೆ ಅಂತಿಮವಾಗಿ ಫಲಿತಾಂಶ ಏನು ಬರುತ್ತೆ ಅಂತಕ್ಕಂಥದ್ದರ ಕುತೂಹಲವನ್ನು ಜಾಸ್ತಿ ಮಾಡಿದೆ. ಎಸ್, ನಿನ್ನೆ 10 ಲೋಕಸಭಾ ಕ್ಷೇತ್ರಗಳನ್ನು ಒಂದೊಂದಾಗಿ ಚರ್ಚೆ ಮಾಡಿದ್ವಿ. ಇವತ್ತು ಉಳಿದ 4 ಎರಡನೇ ಹಂತದಲ್ಲಿ ಮತದಾನವಾದಂಥ 14 ಲೋಕಸಭಾ ಕ್ಷೇತ್ರಗಳು. ಇವತ್ತು ಮೊಟ್ಟ ಮೊದಲನೇದಾಗಿ ಟೋಟಲ್ ತಗೊಳ್ಳೋದು 4: ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ ಮತ್ತು ಶಿವಮೊಗ್ಗ. ಧಾರವಾಡದಿಂದ ಆರಂಭಿಸ್ತಾ ಇದ್ದೀವಿ. ಪ್ರಹ್ಲಾದ್ ಜೋಶಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟಿ ಫೈಟ್ ನೋಡ್ತಾ ಇದೆ ಈ ಕ್ಷೇತ್ರ. ತುಂಬ ಅವಧಿಗಳ ನಂತರ, ತುಂಬ ವರ್ಷಗಳ ನಂತರ ಕುರುಬ ಸಮುದಾಯದ ಒಬ್ಬರಿಗೆ ಕಾಂಗ್ರೆಸ್ ಇಲ್ಲಿ ಟಿಕೆಟ್ ಕೊಟ್ಟಿದೆ. ಡಿ ಕೆ ನಾಯ್ಕರ್ ಗೆಲ್ತಾ ಇದ್ರು ಮುಂಚೆ. ಅದಾದ ನಂತರ ವಿನೋದ್ ಅಸೂಟಿ ನಿರಂತರವಾಗಿ ಲಿಂಗಾಯತ ಸಮುದಾಯದವರಿಗೆ ಟಿಕೆಟ್ ಕೊಟ್ಟು ಕಾಂಗ್ರೆಸ್ ಯಾವುದೇ ಲಾಭವನ್ನು, ಅಂದರೆ ಆ ಗೆಲುವನ್ನು ಪಡೆಯೋದಕ್ಕಾಗಲಿಲ್ಲ. ವಿನೋದ್ ಅಸೂಟಿ ಮತ್ತೊಮ್ಮೆ ಕುರುಬ ಸಮುದಾಯದವರಿಗೆ ಟಿಕೆಟ್ ಕೊಟ್ಟು ಟ್ರೈ ಮಾಡಿದ್ದಾರೆ. ಮತ್ತೊಂದು ಕಡೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ 4.1% ಹೆಚ್ಚುವರಿ ಮತದಾನ ಆಗಿದೆ ಇಲ್ಲಿ ಕಳೆದ ಸಲಕ್ಕೆ ಹೋಲಿಸಿದೆ. 4.1%. 66% 2014ರಲ್ಲಿ, 70.2% 2019ರಲ್ಲಿ, 74.3% 2024. ಅರವತ್ತಾರು ಪರ್ಸೆಂಟ್ ಇದ್ದಿದ್ದು 70.2% ಆಗೋದಕ್ಕೆ ಕಾರಣ ಏನು? 2014ರಿಂದ 2019ಕ್ಕೆ ಪಾಕಿಸ್ತಾನದ ಮೇಲಿನ ಏರ್ ಸ್ಟ್ರೈಕ್ ಅಂತ ಅನೇಕರು ವಿಶ್ಲೇಷಣೆ ಮಾಡ್ತಾರೆ. ಪುಲ್ವಾಮಾ ಭಯೋತ್ಪಾದಕ ದಾಳಿ ಆಯಿತು, ಅದಕ್ಕೆ ಪ್ರತಿಕ್ರಿಯೆ ಅನ್ನುವಂತೆ ಭಾರತ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮಾಡಿತು. ಒಂದು ದೇಶಭಕ್ತಿ ಅಲೆ ಎತ್ತು ದೇಶದಲ್ಲಿ. ಮೋದಿ ಪರವಾಗಿ ಜನ ಬಂದು ಓಟ್ ಹಾಕಿದ್ರು. ಆದ್ದರಿಂದ 66% 2014ರಲ್ಲಿ ಇದ್ದಿದ್ದು 2019ರಲ್ಲಿ 70.2% ಆಯಿತು. 4.2% ಹೆಚ್ಚಳ ಆಗಿತ್ತವಾಗ. ಈ ಸಲ 4.1% ಹೆಚ್ಚಳ ಆಗುವುದಕ್ಕೆ ಕಾರಣ ಏನು? ಕಾಂಗ್ರೆಸ್ನವರು ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ, ಇದು ನಮಗೆ ಲಾಭದಾಯಕ ಆಗುತ್ತೆ, ನೋಡ್ತಾ ಇರಿ. ಎಸ್ ಪ್ರಶಾಂತ್, ನಾವು ಓಡಾಡಿದ ಕ್ಷೇತ್ರಗಳ ಪೈಕಿ ಅತಿ ಹೆಚ್ಚು ಓಡಾಡಿದ್ದು ಈ ಲೋಕಸಭಾ ಕ್ಷೇತ್ರ. ನಮ್ಮ ಊರು ಅನ್ನೋ ಕಾರಣ, ಬೇಸಿಕಲಿ ಅಲ್ಲೇ ಇದ್ವಿ ಅನ್ನೋ ಕಾರಣ. ನಮ್ಮಿಬ್ಬರ ಊರು ಕೂಡ ಅದೇ. ಅಜಿತ್, ಇದೊಂದು ವೆರಿ ಕ್ಯೂರಿಯಸ್ ಕಾನ್ಸ್ಟಿಟ್ಯೂನ್ಸಿ. ಇಲ್ಲಿ ಇದು ಲಿಂಗಾಯತ ಬಾಹುಳ್ಯ ಕ್ಷೇತ್ರ ಆದರೂ ಕೂಡ ಇಲ್ಲಿ ನಾನ್ ಲಿಂಗಾಯತಗಳು ತುಂಬ ಸಲ ಆರಿಸಿ ಬಂದಿದ್ದಾರೆ. ಎಸ್, ಸರೋಜಿನಿ ಮಹಿಷಿ ಕಾಂಗ್ರೆಸ್ ಕಾಲದಲ್ಲಿ ಈ ಕ್ಷೇತ್ರದಿಂದ ಆರಿಸಿ ಬರ್ತಾಯಿದ್ರು. ಸರೋಜಿನಿ ಮಹಿಷಿ ವರ್ಸಸ್ ಜಗನ್ನಾಥರಾವ್ ಜೋಶಿ ಫೈಟ್ ವಾಸ್, ಎಸ್, ಇಬ್ಬರು ಬ್ರಾಹ್ಮಣರು. ನಂತರದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಪತ್ಯ ಇದ್ದಾಗ ಡಿ ಕೆ ನಾಯ್ಕರ್ ಇಲ್ಲಿಂದ ಆರಿಸಿ ಬರ್ತಾಯಿದ್ರು. ಜನತಾದಳ ಲಿಂಗಾಯತ್ ಕ್ಯಾಂಡಿಡೇಟ್ ಕೊಡ್ತಾಯಿತ್ತು, ಆದರೆ ಡಿ ಕೆ ನಾಯ್ಕರ್ ಇಲ್ಲಿಂದ ಆರಿಸಿ ಬರ್ತಾಯಿದ್ರು. ಕುರುಬ ಸಮುದಾಯದ 3 ಬಾರಿ ಇಲ್ಲಿ ಗೆದ್ದು ಬಂದಿದ್ದಾರೆ. 96, 98, 99ರಲ್ಲಿ ವಿಜಯ ಸಂಕೇಶ್ವರ್ 3 ಬಾರಿ ಆರಿಸಿ ಬಂದರು ಲಿಂಗಾಯತ ಸಮಾಜದ್ದು. ಎಸ್, 2004ರಿಂದ 4, 9, 14, 19 ಪ್ರಹ್ಲಾದ್ ಜೋಶಿ ಇಲ್ಲಿ ಆರಿಸಿ ಬರ್ತಾ ಇದ್ದಾರೆ. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ, ಬಿ ಜೆ ಪಿಯ ಈ ಕ್ಷೇತ್ರದ ಮೇಲೆ ಹಿಡಿತಕ್ಕೆ ಪ್ರಮುಖ ಕಾರಣ, ಹುಬ್ಳಿ ಧಾರವಾಡ ಹಿಂದೆ ಗ್ರಾಮೀಣ ಏನಿತ್ತು, ಈಗ ಸೆಂಟ್ರಲ್ ಕ್ಷೇತ್ರ,
ಹುಬ್ಳಿ ಪಶ್ಚಿಮ, ಈ 2 ಕ್ಷೇತ್ರಗಳಲ್ಲಿ ಬಿ ಜೆ ಪಿ 60,000 to 65,000 ಲೀಡ್ ಪಡೆಯುತ್ತೆ. ನೀವು ಇನ್ನುಳಿದ ಕೆಲ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹೆಚ್ಚು ಕಡಿಮೆ ಆದರೂ 10-15,000 ಅಂತರ ಇದ್ದರೂ ಕೂಡ ಇಲ್ಲಿ ಈ ಹುಬ್ಳಿ ಸೆಂಟ್ರಲ್ ಮತ್ತು ಹುಬ್ಳಿ ಪಶ್ಚಿಮದಲ್ಲಿ ಏನೊಂದು ದೊಡ್ಡ ಲೀಡನ್ನು ಪಡೆಯುತ್ತೆ, ಅದು ಲೋಕಸಭೆಯಲ್ಲಿ ಬಿ ಜೆ ಪಿಗೆ ದೊಡ್ಡ ಮಟ್ಟದ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು. ಆದರೆ ಈ ಬಾರಿ ಗ್ರಾಮೀಣ ಭಾಗಗಳಲ್ಲೂ ಕೂಡ ಅತಿ ಹೆಚ್ಚು ಓಟ. ಈ ಹುಬ್ಳಿ ಸೆಂಟ್ರಲ್ಲಲ್ಲೇ ನಿಮಗೆ ವಿಧಾನಸಭೆಯಲ್ಲಿ 63% ಆಗಿತ್ತು, 35,000 ಮತಗಳ ಅಂತರದಿಂದ ಜಗದೀಶ್ ಶೆಟ್ಟರ್ ಸೋತಿದ್ರು. ಈ ಬಾರಿ +3% ಓಟ್ ಆಗಿದೆ. ಕಲಘಟಗಿ ಅಂತ ಕ್ಷೇತ್ರದಲ್ಲಿ 5-6%, 82%ವರೆಗೆ ವೋಟಿಂಗ್ ಆಗಿದೆ. ಅತಿ ಹೆಚ್ಚು ಇಡೀ ಧಾರವಾಡದಲ್ಲಿ ಆಗಿದ್ದು ವೋಟಿಂಗು ಕಲಘಟಗಿ ಕ್ಷೇತ್ರದಲ್ಲಿ. ಕಲಘಟಗಿ ಕ್ಷೇತ್ರದ ಹೆಚ್ಚುವರಿ ವೋಟಿಂಗ್ಗೆ ಕುತೂಹಲಕಾರಿ, ಯಾಕಂದರೆ ಕಲಘಟಗಿ ಕ್ಷೇತ್ರ ಸಂತೋಷ್ ಲಾಡ್ ಪ್ರತಿನಿಧಿಸ್ತಾರೆ. ಒಂದು ಸಂತೋಷ್ ಲಾಡು, ಇನ್ನೊಂದು 27-28,000 ಜಂಗಮ್ರಿದ್ದಾರೆ ಅಲ್ಲಿ. ನೇಹಾ ಹಿರೇಮಠ್ ಪ್ರಕರಣ ನಡೆದಿದ್ದೇ ಧಾರವಾಡ ಕ್ಷೇತ್ರದಲ್ಲಿ. ಕರೆಕ್ಟ್. ಹಾಗಾಗಿ ನಿಮ್ಗೆ ನೇಹಾ ಹಿರೇಮಠ್ ಪ್ರಕರಣ ನಡೆದ ನಂತರದ ಮುಂಬೈ ಕರ್ನಾಟಕದ ರಾಜಕೀಯ ಸ್ಥಿತಿಗತಿ ಸಾಕಷ್ಟು ಬದಲಾವಣೆ ಆಗಿದೆ. ಆ ಪ್ರಕರಣ ಏನಾದರೂ ವೋಟಿಂಗ್ ಜಾಸ್ತಿ ಆಗಲಿಕ್ಕೆ ಕಾರಣನಾ? ನೋ ಡೌಟ್ ಸಂತೋಷ್ ಲಾಡ್ ಸಂತೋಷ್ ಲಾಡ್ ಮೇಲೆ ಒಂದು ಆರೋಪ ಇತ್ತು ಅನೇಕ ಬಾರಿ. ಪ್ರಹ್ಲಾದ್ ಜೋಶಿ ಅವರು ತುಂಬ ಕ್ಯಾಂಪೇನ್ ಮಾಡಲ್ಲ, ಒಳಗಿನ ಅಂಡರ್ಸ್ಟ್ಯಾಂಡಿಂಗ್ ಇದೆ. ವಿನಯ್ ಕುಲಕರ್ಣಿ 2 ಬಾರಿ ಸೋತಿದ್ದಕ್ಕೆ ಸಂತೋಷ್ ಲಾಡ್ ತುಂಬ, ಆದರೆ ಸಂತೋಷ್ ಲಾಡ್ಗೆ ಈ ಬಾರಿ ಒತ್ತಡ ಇತ್ತು. ವಿನೋದ್ ಅಸೂಟಿ ಅವರೇ ಹೇಳಿ ಮಾಡಿಸಿದ ಕ್ಯಾಂಡಿಡೇಟು. ಯಾಕಂದರೆ ಯಾಕೆ ಬದಲಾವಣೆ ಮಾಡ್ತು ಅಂದರೆ BS ಪಾಟೀಲ್ರು ಸೋತರು, ವಿನಯ್ ಕುಲಕರ್ಣಿ 2 ಬಾರಿ ಸೋತರು, ಇನ್ನು ಲಿಂಗಾಯತ್ ಕ್ಯಾಂಡಿಡೇಟ್ ಬೇಡ ಕುರುಬ್ರಿಗೆ ಹಾಕೋಣ ಅಂತಕ್ಕಂಥ ಒಂದು ಕಾರಣದಿಂದ ವಿನೋದ್ ಅಸೂಟಿ ಕಳೆದ ಬಾರಿ ನವಲ್ಗುಂದಕ್ಕೆ ಇವ್ರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ, ಕೋನರೆಡ್ಡಿಗೆ ಟಿಕೆಟ್ ಕೊಡಲಾಗಿತ್ತು. ನವಲ್ಗುಂದಲ್ಲಿ ಸ್ವಲ್ಪ ಮಟ್ಟಿಗೆ ಬಿ ಜೆ ಪಿಯಲ್ಲಿ ರಿಫ್ಟ್ ಇದೆ. ಶಂಕರ್ ಪಾಟ್ಲೆ ಮುನೇನಕೊಪ್ಪ 1 ವರ್ಷದಿಂದ ಆ್ಯಕ್ಟಿವ್ ಆಗಿರಲಿಲ್ಲ, ಕೊನೆ ಗಳಿಗೆಯಲ್ಲಿ ಜಗದೀಶ್ ಶೆಟ್ಟರ್ ಬಂದ ನಂತರ ಆ್ಯಕ್ಟಿವ್ ಆದರು. ಸೊ ಈ ಕ್ಷೇತ್ರ ಒಂದು ಕ್ಯೂರಿಯಸ್ ಇದೆ. ಪ್ರಹ್ಲಾದ್ ಜೋಶಿ ಕರ್ನಾಟಕದ ಮಟ್ಟಿಗೆ ಒಬ್ಬ ಘಟಿ ರಾಜಕಾರಣಿ, ಕೇಂದ್ರದ ಪ್ರಭಾವಿ ಮಂತ್ರಿಯಾಗಿರ್ತಕ್ಕಂಥವರು. ಹೀಗಾಗಿ ಸಂಸದೀಯ ವ್ಯವಹಾರಗಳ ಸಚಿವರಾಗಿರೋದ್ರಿಂದ ಸದಾಕಾಲ ಮೋದಿ ಜೊತೆ ಕಾಣಿಸ್ಕೊಳ್ತಾರೆ, ಅಮಿತ್ ಶಾ ಜೊತೆ ಕಾಣಿಸ್ಕೊಳ್ತಾರೆ. ಆದರೆ ನನಗನ್ಸುತ್ತೆ ಸಾಕಷ್ಟು ಗೊಂದಲಗಳು ಇದ್ದ ಕ್ಷೇತ್ರ ಇದು. ಈಗ ದಿಂಗಾಲೇಶ್ವರ ಸ್ವಾಮೀಜಿಯವರ ಪತ್ರಿಕಾಗೋಷ್ಠಿ ಇತ್ತು, ಆದರೆ ನೇಹಾ ಹಿರೇಮಠ್ ಪ್ರಕರಣದ ನಂತರ ಧಾರವಾಡದಲ್ಲಿ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು ಅಂತ ನನಗನ್ಸುತ್ತೆ. ಓಕೆ, ಅದು ಅಡ್ವಾಂಟೇಜಸ್ ಟು BJP. ನೋಡಿ, ಈಗ ಅಂದರೆ ಐ ಡೋಂಟ್ ಹ್ಯಾವ್ ರೀಸನ್ಸ್ ಟು ಟೆಲ್ ದ್ಯಾಟ್ ಇಲ್ಲ ದಿಸ್ ಇಸ್ ಡಿಸ್ಅಡ್ವಾಂಟೇಜ್ ಟು BJP. ಯಾಕಂದರೆ 96ರ ನಂತರ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದೇ ಇಲ್ಲ. ಈ ಕ್ಷೇತ್ರದ ಡೆಮೋಗ್ರಫಿಯನ್ನು ನೋಡಿದಾಗ ಹುಬ್ಳಿ ಧಾರವಾಡದಲ್ಲಿ BJP ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಫುಟ್ನಲ್ಲಿ ಚುನಾವಣೆಯನ್ನು ಎದುರಿಸುತ್ತೆ. ನಾವು ಜಗದೀಶ್ ಶೆಟ್ಟರ್ ಪ್ರಕರಣದಲ್ಲೇ ನೋಡಿದ್ವಿ. ಜಗದೀಶ್ ಶೆಟ್ಟರ್ 17-18 ಸಾವಿರದಲ್ಲಿ ಗೆದ್ದಿದ್ದವರು, ಮಹೇಶ್ ತೆಂಗಿನಕಾಯಿ ಅಂತ ಒಬ್ಬ ಹೊಸ ಯುವಕ 35,000 ಮತಗಳ ಅಂತರದಿಂದ ಗೆದ್ದರು. ಅಂದರೆ BJPಯ ಸಂಘಟನೆ ಗಟ್ಟಿಯಾಗಿರ್ತಕ್ಕಂಥ ಜಿಲ್ಲೆಯ ಪೈಕಿ ಇದು ಕೂಡ ಒಂದು. ಹೀಗಾಗಿ ಅಲ್ಲಿ ಏನೇನಾಗತ್ತೆ ನಾವು ನೋಡಬೇಕು. ಶಿಗ್ಗಾಂವಲ್ಲಿ ಬೊಮ್ಮಾಯಿಯವರು ಹಾವೇರಿಯಲ್ಲಿ ಬ್ಯುಸಿ ಇದ್ದರು, ಶಿಗ್ಗಾಂವಲ್ಲಿ ಏನಾಗುತ್ತೆ, ಶಿಗ್ಗಾಂವಲ್ಲಿ ಹೋಗಿ ವಿನಯ್ ಕುಲಕರ್ಣಿ ಕುತ್ಕೊಂಡಿದ್ರು ಅಂತಕ್ಕಂಥ ಮಾತಿತ್ತು. ಕಲಘಟಗಿಯಲ್ಲಿ ಸಂತೋಷ್ ಲಾಡ್ ಎಷ್ಟು ಪ್ರಮಾಣದಲ್ಲಿ ಅವರ ಪರವಾಗಿ ಓಟ್ ಆಗಿದೆ, ಎಷ್ಟು ಪ್ರಮಾಣದಲ್ಲಿ ಅವರ ವಿರುದ್ಧ ಓಟ್ ಆಗಿದೆ. ಹುಬ್ಳಿ ಧಾರವಾಡ ಪೂರ್ವ ಪ್ರಸಾದ್ ಅಬ್ಬಯ್ಯ ಕ್ಷೇತ್ರ, ಅಲ್ಲಿ ಮುಸ್ಲಿಂ ಬಾಹುಳ್ಯ ಜಾಸ್ತಿ ಇದೆ, ಅದು ಯಾವತ್ತೂ BJPಗೆ ನೆಗೆಟಿವ್ ಇರುತ್ತೆ. ಸೆಂಟ್ರಲ್ ವೆಸ್ಟ್ BJPಗೆ ಪರವಾಗಿರುತ್ತೆ. ಆ ಸಂದರ್ಭದಲ್ಲಿ ವೋಟಿಂಗ್ ಹೆಂಗಾಗಿದೆ ಅಂತಕ್ಕಂಥದ್ದು ನೋಡಬೇಕು. ಬಟ್ ಬೈ ಆ್ಯಂಡ್ ಲಾರ್ಜ್ ಅಡ್ವಾಂಟೇಜ್ ಟು BJP ಅಂತ ನನಗನ್ಸುತ್ತೆ. ಮೋದಿ ಪ್ರಭಾವ ಕೂಡ ಜಾಸ್ತಿ ಇರತಕ್ಕಂಥ ಒಂದು ಕ್ಷೇತ್ರ ಇದು. ಕ್ವಿಕ್ಕಾಗಿ ಹೋಗ್ತೀವಿ, ಸಮಯ ಕಡಿಮೆ ಇದೆ. ಮುಂದಿನ ಕ್ಷೇತ್ರ ಉತ್ತರ ಕನ್ನಡ. ಉತ್ತರ ಕನ್ನಡ ಹಲವು ಅವಧಿಗಳಿಂದ ಅನಂತಕುಮಾರ್ ಹೆಗಡೆ ಅವರು ಗೆಲ್ತಾ ಬಂದಿದ್ದರು. ಅನಂತಕುಮಾರ್ ಹೆಗಡೆ ಅವರಿಗೆ 5 ವರ್ಷ ಒಂದು ರಾಜಕೀಯ ವೈರಾಗ್ಯ ಇತ್ತು. ಕೊನೆಯ ಕ್ಷಣದಲ್ಲಿ ಏಕಾಏಕಿ ಅತ್ಯಾಸಕ್ತಿಯನ್ನು ಹೊಂದಿದ್ರು, ಆದರೆ ಟಿಕೆಟ್ ಸಿಗಲಿಲ್ಲ. 2.4% ಹೆಚ್ಚುವರಿ ಮತದಾನ ಆಗಿದೆ 2019ಕ್ಕೆ ಹೋಲಿಸಿದರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಅಂಜಲಿ ನಿಂಬಾಳ್ಕರ್ ಫೈಟ್. 69% 2014ರಲ್ಲಿ, 74.1% 2019ರಲ್ಲಿ, 76.5% ಈ ಸಲ. ವಿಶ್ವೇಶ್ವರ ಹೆಗಡೆ ಕಾಗೇರಿ ವರ್ಸಸ್ ಅಂಜಲಿ ನಿಂಬಾಳ್ಕರ್ ಇಬ್ಬರೂ ಕೂಡ 2023ರ ವಿಧಾನಸಭಾ ಚುನಾವಣೆಗಳನ್ನು ಸೋತವರು.
ಅವರಿಬ್ಬರಿಗೆ BJP ಮತ್ತು ಕಾಂಗ್ರೆಸ್ ಟಿಕೆಟ್ ಕೊಟ್ಟಿತ್ತು. ಎಸ್ ಪ್ರಶಾಂತ್. ಅಜಿತ್, ಒಂದು ಸಲ ಮಾರ್ಗ್ರೆಟ್ ಅಳ್ವಾ ಐ ಥಿಂಕ್ 98 or 99 ಒಂದು ಸಲ ಈ ಗೆದ್ದಿದ್ದು ಬಿಟ್ಟರೆ ಅನಂತಕುಮಾರ್ ಹೆಗಡೆ ಸತತವಾಗಿ ಈ ಕ್ಷೇತ್ರವನ್ನು 96ರಿಂದ ಗೆಲ್ಕೊಂಡು ಬಂದಿದ್ದರು. ಅನಂತಕುಮಾರ್ ಹೆಗಡೆ ನೋಡಿ, ರಾಜಕಾರಣದಲ್ಲಿ ಇದೊಂದು ವಿಚಿತ್ರ. ಅವರು ಕ್ಷೇತ್ರಕ್ಕೆ ಜಾಸ್ತಿ ಹೋಗ್ತಿರಲಿಲ್ಲ, ಟ್ರಾನ್ಸ್ಫರ್ ಕೆಲಸ ಮಾಡ್ತಿರಲಿಲ್ಲ, ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾ ಇರಲಿಲ್ಲ, ದೇಣಿಗೆ ಕೊಡ್ತಾ ಇರಲಿಲ್ಲ, ಹಣ ಹಂಚ್ತಾ ಇರಲಿಲ್ಲ, ಹೆಂಡ ಹಂಚ್ತಾ ಇರಲಿಲ್ಲ. ಆದರೆ ಅನಂತಕುಮಾರ್ ವಾಸ್ ಸ್ಟಿಲ್ ಪಾಪ್ಯುಲರ್ ಇನ್ ಉತ್ತರ ಕನ್ನಡ. ಹೌದು. ಯಾರಾದರೂ ಪೊಲಿಟಿಕಲ್ ಸ್ಟಡಿ ಮಾಡೋರಿದ್ರೆ ಆ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗಡೆಗೆ ಸ್ಟಡಿ ಮಾಡೋದು. ಯಾಕಂದರೆ ಅನೇಕ ರಾಜಕಾರಣಿ ನನಗೆ ಹೇಳ್ತಾರೆ, ರೋಡ್ ಮಾಡಿದ್ವಿ ರೀ, ಬ್ರಿಡ್ಜ್ ಕಟ್ಟಿದ್ವಿ ರೀ, ಎಲ್ಲ ಮಾಡಿದ್ವಿ ರೀ, ಆದರೂ ಸೋತ್ವಿ ರೀ ಅಂತ. ಅನಂತಕುಮಾರ್ ಹೆಗಡೆ ಯಾರಿಗೂ ಅಂದರೆ ಭಾಳ ಹೆಗಲ ಮೇಲೆ ಕೈ ಹಾಕಿ ಕಾರ್ಯಕರ್ತರ ಜೊತೆ ಸರಿಯಾಗಿದ್ದವ್ರು ಬಿಟ್ಟರೆ ನಾಯಕರನ್ನೇನೋ ಭಾಳ ಕೇರ್ ಮಾಡಿ ರಾಜಕಾರಣ ಮಾಡ್ತಾ ಇರಲಿಲ್ಲ. ಆದರೆ ಇವತ್ತಿಗೂ ಹೀ ಈಸ್ ಅ ಹ್ಯೂಜ್ ಪಾಪ್ಯುಲರ್ ಅನ್ಡೌಟೆಡ್ಲಿ ಇನ್ ಉತ್ತರ ಕನ್ನಡ. ಆದರೆ ನನಗನ್ಸುತ್ತೆ ಸಂವಿಧಾನ ಬದಲಾವಣೆ ಈ ಹೇಳಿಕೆಗಳ ಕಾರಣದಿಂದ BJP ಈ ಬಾರಿ ಹೈಕಮಾಂಡ್ ಸ್ಪಷ್ಟವಾಗಿ ತೀರ್ಮಾನಿಸಿತ್ತು. ಯಾಕಂದರೆ ಹೈಕಮಾಂಡ್ ಮನಸ್ಸಲ್ಲಿತ್ತು ಈ ಸಂವಿಧಾನ ಬದಲಾವಣೆ ದಲಿತ ಮತದಾರರಲ್ಲಿ ಜಾಸ್ತಿ ಡಿಸ್ಟರ್ಬ್ ಮಾಡುತ್ತೆ ಅನ್ನುವ ಕಾರಣಕ್ಕೋಸ್ಕರ BJP ಅವರನ್ನು ಬದಲಾಯಿಸಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಅದರ ಜೊತೆಗೆ ಅವರು ಪಕ್ಷದಿಂದ ಸಂಪೂರ್ಣವಾಗಿ ದೂರನೇ. ಅವರು ಕೂಡ ಕಳೆದ ಬಾರಿ ನರೇಂದ್ರ ಮೋದಿ ಬಂದಾಗ ಬಂದಿರಲಿಲ್ಲ. ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಅನೇಕರು ಹೇಳ್ತಾರೆ ಅವರು ನಾಪತ್ತೆ ಆಗಿದ್ದರು. ಆದರೆ ಕೆಲ ಕ್ಯಾಂಡಿಡೇಟ್ಗಳನ್ನು ಸೋಲಿಸ್ಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಅನಂತಕುಮಾರ್ ಹೆಗಡೆ ತುಂಬ ವ್ಯವಸ್ಥಿತವಾಗಿ ಮಾಡಿದರು ಅಂತಕ್ಕಂಥದ್ದನ್ನು ಅನೇಕರು ಹೇಳ್ತಾರೆ. ಅನಂತಕುಮಾರ್ ಹೆಗಡೆ ಚುನಾವಣೆಗೊಂದು 3 ತಿಂಗಳಿದ್ದಾಗ ನಾನೇ ಅವ್ರನ್ನ ವಿಧಾನಸಭಾ ಚುನಾವಣೆ ಹೊಸ್ತಿಲಲ್ಲಿ ಬೆಂಗಳೂರಲ್ಲಿ ಭೇಟಿಯಾಗಿದ್ದೆ. ನನಗೆ ಹೇಳಿದ್ರು, ನೀವು ರಾಜಕಾರಣ ಬಿಟ್ಟು ಬೇರೆ ಎಲ್ಲ ಮಾತಾಡಿ ಅಂತ. ನಾನು ಅಂದೆ, ನಾನು ರಾಜಕೀಯ ವರದಿಗಾರ, ರಾಜಕಾರಣ ಬಿಟ್ಟು ಬೇರೆ ಏನು ಮಾತಾಡಿ. ಆದರೆ ಅವರು ತಮ್ಮ ಬಿಸ್ನೆಸ್ ಬಗ್ಗೆ ಹೇಳಿದರು, ಎಲ್ಲ ಮಾತನಾಡಿದರು, ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಾ ಇರಲಿಲ್ಲ. ಆದರೆ ಏಕಾಏಕಿ 2-3 ತಿಂಗಳಲ್ಲಿ ಅವರ ಮನಸ್ಸು ಪರಿವರ್ತನೆ ಯಾಕಾಯಿತು ಅಂತಕ್ಕಂಥದ್ದು ನನಗಂತೂ ಇನ್ನೂ ನಿಗೂಢ. ಯಡಿಯೂರಪ್ಪನವ್ರನ್ನ ಬನ್ನಿ ಹೊರಗಡೆ ನೀವೇ ನಿಲ್ಲಿ ಅಂತಕ್ಕಂಥದ್ದನ್ನು ಹೇಳಿದ್ರ, ಅಥವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಇನ್ನೊಬ್ಬ ಪತ್ರಕರ್ತ ಹೆಸರು ಕೂಡ ಅಲ್ಲಿ ಓಡಾಡ್ತಾ ಇತ್ತು, ಹರಿಪ್ರಕಾಶ್ ಕೋಣೆಮನೆ. ಆ ಕಾರಣದಿಂದ ಅವರು ಏಕಾಏಕಿ ಹೊರಗಡೆ ಬಂದ್ರೆ ಅದು ಇನ್ನೂ ನಿಗೂಢ. ಯಾಕಂದರೆ ಅನಂತಕುಮಾರ್ ಹೆಗಡೆ ಆ ರೀತಿ ಏನು ಗುಟ್ಟನ್ನು ಕೊಡುವರಲ್ಲ. ಆದರೆ ಅವರನ್ನು ಹೈಕಮಾಂಡ್ ಯಡಿಯೂರಪ್ಪನವರು ಅನಂತಕುಮಾರ್ ಹೆಗಡೆ ಹೆಸರನ್ನೇ ಹೇಳಿದರು. ಆದರೆ JP ನಡ್ಡಾ ಹೇಳಿದ್ರಂತೆ, ಅವ್ರು ಬಂದು ಇನ್ನೂ ಒಂದು ಸಲ ಟಿಕೆಟೇ ಕೇಳಿಲ್ಲ, ಅವ್ರಿಗೆ ಹೆಂಗೆ ಟಿಕೆಟ್ ಕೊಡೋದು ಅಂತ. ಇವರು ಹೋಗೇನು ಟಿಕೆಟ್ ಕೇಳಿಲ್ಲ. ಇವರು ಉಸ್ತುವಾರಿ ಬಳಿ ಹೇಳಿದ್ರಂತೆ, ನಾನು B.Pharm ತಂದು ಕೊಡಿ, ನಾನು ಚುನಾವಣೆಗೆ ತೋರಿಸ್ತೀನಿ ನಿಮಗೆ ಅಂತ. ಕೊನೆಗೆ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರ ಹೆಸರನ್ನು ಫೈನಲ್ ಮಾಡಲಾಯಿತು. ನೋಡಿ, BJP ಹಿಂದುತ್ವದ ಅಲೆ ಇರತಕ್ಕಂಥ ಒಂದು ಕ್ಷೇತ್ರ. ಆದರೆ ಮಂಗಳೂರು ಉಡುಪಿ ಥರ BJPಯ ಸಂಘಟನೆ ಏನೋ ತುಂಬ ಗಟ್ಟಿಯಾಗಿದೆ ಅಂತಕ್ಕಂಥ ಕ್ಷೇತ್ರ ಅಲ್ಲ. ಅನಂತಕುಮಾರ್ ಹೆಗಡೆ ಅವರ ಕಾರಣದಿಂದಲೇ ಉತ್ತರ ಕನ್ನಡದಲ್ಲಿ BJP ಎಷ್ಟೊಂದು ಗಟ್ಟಿಯಾಗಿತ್ತು ಅಂತಕ್ಕಂಥದ್ದನ್ನು ಒಪ್ಪಲೇಬೇಕಾಗಿರ್ತಕ್ಕಂಥ ಮಾತು. ಈ ಬಾರಿ ಅವರು ಪೂರ್ತಿ ಚುನಾವಣೆಯಿಂದ ಪಕ್ಕಕ್ಕೆ ಸರಿದ್ರು, ಎಲ್ಲೂ ಕಾಣಿಸ್ಕೊಳ್ಳಿಲ್ಲ, ಯಾರಿಗೂ ಬೆಂಬಲ ಕೊಡಲಿಲ್ಲ. ಕೊನೆಗೆ ಯಾವುದೋ ಒಂದು ಕರಪತ್ರ ಓಡಾಡಿದಾಗ ಅವರು ನಂದಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ಹೋಗಿ ಕೊಟ್ಟರು. ನರೇಂದ್ರ ಮೋದಿ ಶಿರ್ಸಿಗೆ ಬಂದಾಗಲೂ ಅನಂತಕುಮಾರ್ ಹೆಗಡೆ ಹೋಗಲಿಲ್ಲ. ಆದರೆ ಮೋದಿ ಫ್ಯಾಕ್ಟರ್ ಮತ್ತು ಅನಂತಕುಮಾರ್ ಹೆಗಡೆ ಫ್ಯಾಕ್ಟರ್ ನಡುವೆ ಉತ್ತರ ಕನ್ನಡದ ಜನ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಕಾಗೇರಿ ವಿಶ್ವೇಶ್ವರ ಹೆಗಡೆ ಶಿರ್ಸಿಯಲ್ಲಿ ಸೋತವರು, ಅಂಜಲಿ ನಿಂಬಾಳ್ಕರ್ ಕೂಡ ಖಾನಾಪುರದಲ್ಲಿ ಸೋತವರು. ಹೀಗಾಗಿ 2 ಫ್ಯಾಕ್ಟರ್ಗಳು ನನಗನ್ಸುತ್ತೆ ವ್ಯಕ್ತಿಗಿಂತ 2 ಪಕ್ಷಗಳ ನಡುವೆ ಅಲ್ಲಿ ಹೋರಾಟ ಜಾಸ್ತಿ ಇರುತ್ತೆ. ಈ ಕರಾವಳಿಯ ಭಾಗದ ಒಂದು ವಿಶೇಷತೆ ಅಂದರೆ ಅಲ್ಲಿ ವ್ಯಕ್ತಿಗಿಂತ ಪಕ್ಷ ಜಾಸ್ತಿ ಹೋರಾಟದಲ್ಲಿ ತೊಡಗಿರುತ್ತೆ. ಅನಂತಕುಮಾರ್ ಹೆಗಡೆ ಸಬೂಟಾಜ್ ಮಾಡುವ ಪ್ರಯತ್ನವನ್ನು ಕೂಡ ಮಾಡದಂತೆ ಹೊರನೋಟಕ್ಕೆ ಕಂಡಿಲ್ಲ. ಅಂದರೆ ಇಲ್ಲ ನೀವು ಸೋಲ್ಸಕ್ಕೆ ಕಳೆದ ಬಾರಿ ರೂಪಾಲಿ ನ್ಯೂಟ್ರಲ್ ಆಗೋಳಿದ್ರು, ಓಟ್ ಹಾಕ್ತಾರೋ ಇಲ್ವೋ ಅನ್ನೋ ಚರ್ಚೆ ಇತ್ತು. ಬಟ್ ಕೊನೆಗೆ 4 ಗಂಟೆಗೇನೋ ಬಂದು ಓಟು ಹಾಕಿ. ನನಗನ್ಸುತ್ತೆ ಅಜಿತ್, ನನ್ನ ರೀಡಿಂಗು, ನೀವು ಕಾಂಗ್ರೆಸ್ ಅಂಜಲಿ ನಿಂಬಾಳ್ಕರ್ ಇಸ್ ಎ ಗುಡ್ ಕ್ಯಾಂಡಿಡೇಟ್, ಒಂದು ಒಳ್ಳೆ ಸ್ಟೇಚರ್ ಇರ್ತಕ್ಕಂಥ ಕ್ಯಾಂಡಿಡೇಟ್. ಖಾನಾಪುರದಲ್ಲಿ ಒಂದು ಸಲ ಗೆದ್ದರು ಮತ್ತು ಸೋತರು, ಅದು ವಿಷಯ ಬೇರೆ. ಆದರೆ ಉತ್ತರ ಕನ್ನಡದ ಅದು ಜಾಗ್ರಫಿ ವಿಚಿತ್ರವಾಗಿದೆ. ಅದು ಅಲ್ಲಿ ಭಟ್ಕಳದಿಂದ ಶುರು ಆಗತ್ತೆ. ನೀವು ಕುಂದಾಪುರದಿಂದ ಹೊರಗಡೆ ಬಂದರೆ ಭಟ್ಕಳದಿಂದ ಶುರು ಆಗುತ್ತೆ, ಕಿತ್ತೂರು ತನಕ ಹೋಗುತ್ತೆ. ಈ ಕಡೆ ಸಾಗರ ಸೊರಬ ಶಿವಮೊಗ್ಗ ಜಿಲ್ಲೆಯ ಬಾರ್ಡರ್ ಇದೆ, ಯಲ್ಲಾಪುರ ಕಲ್ಗಡ್ಗಿಗೆ ತಾಕ್ಕೊಂಡಿದೆ, ನೀವು ಜೋಯಿಡಾ
ಆ ತಾಲೂಕುಗಳ ಮುಗಿಸಿ ಕಿತ್ತೂರು ಖಾನಾಪುರ ಅಂದರೆ ಗೋವಾ ಬಾರ್ಡರು, ಬೆಳಗಾವಿ ಬಾರ್ಡರು, ಮತ್ತು ನಿಮಗೆ ಧಾರವಾಡ ಕಿತ್ತೂರು ಹತ್ತಿರ, ಅಂದರೆ ಎಷ್ಟು ಅದರ ವೈವಿಧ್ಯಮಯವಾಗಿರ್ತಕ್ಕಂಥ ಒಂದು ಕ್ಷೇತ್ರದಲ್ಲಿ ನನಗನ್ಸುತ್ತೆ ಘಟ್ಟದ ಮೇಲ್ಗಡೆ ಬಿ ಜೆ ಪಿ ಟಿಕೆಟ್ ಕೊಟ್ಟಾಗ ಘಟ್ಟದ ಕೆಳಗಡೆ ಯಾರಾದರೂ ಹಿಂದುಳಿದ ವರ್ಗದ ನಾಯಕನನ್ನು ತಂದಿದ್ದರೆ ಕಾಂಗ್ರೆಸ್ಗೆ ಇನ್ನೂ ಸ್ವಲ್ಪ ಮಟ್ಟಿಗಿನ ಲಾಭ ಜಾಸ್ತಿ ಆಗ್ತಿತ್ತು ಅನ್ನೋದು ನನ್ನ ಅನಿಸಿಕೆ. ಓಕೆ, ಅಂಜಲಿ ನಿಂಬಾಳ್ಕರ್ ಅವರ ಪ್ರಭಾವ ಎಷ್ಟಿದ್ರೂ ಕೂಡ ಕಿತ್ತೂರು ಖಾನಾಪುರದಿಂದ ಹೊರಗಡೆ ಬಂದು ಎಷ್ಟು ಪ್ರಭಾವಿತವಾಗಿ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದರ ಬಗ್ಗೆ, ಅಂದರೆ ಅಲ್ಲಿ ವೋಟ್ ತೆಗೆದುಕೊಳ್ಬೇಕು. ನೀವು ಪಕ್ಷದ ಹೆಸರಿನಲ್ಲಿ ವೋಟ್ಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ವ್ಯಕ್ತಿ ಅಲ್ಲಿ ಜಾತಿಯ ಕಾರ್ಡ್ ಕೂಡ ಇರುತ್ತೆ. ಹವ್ಯಕರಿಗೆ ಬಿ ಜೆ ಪಿ ಕೊಟ್ಟಾಗ, ಮರಾಠರಿಗೆ ಕಾಂಗ್ರೆಸ್ ಕೊಟ್ಟಾಗ, ಲಿಂಗಾಯತರು ಏನು ಮಾಡಿದ್ದಾರೆ, ನಾಮಧಾರಿಗಳು, ನಾಡವರು, ಎಸ್ ಸಿ ಸಮುದಾಯ ದೊಡ್ಡ ಸಂಖ್ಯೆಯಲ್ಲಿದೆ. ಈ ಕಡೆ ಮುಂಡಗೋಡ ಕಡೆ ಲಿಂಗಾಯತ ಸ್ವಲ್ಪ ಕಾನ್ಸಂಟ್ರೇಷನ್, ಮುಂಡಗೋಡ ಆ ಕಡೆ ಲಿಂಗಾಯತ್ ಕಾನ್ಸಂಟ್ರೇಷನ್ ಕೂಡ ಇದೆ. ಹೀಗಾಗಿ ಒಂದು ಈ ಕ್ಷೇತ್ರದ ಸಿಂಪಲ್ ಲಾಜಿಕ್ ಹೇಳ್ತೀವಿ. ನಾನು ಕಳೆದ ಸಲ 4,80,000 ಅನಂತಕುಮಾರ್ ಹೆಗಡೆ ಗೆದ್ದಿದ್ರಪ್ಪ. ಈ ಸಲ 80,000 ಗೆಲ್ಲಿಕ್ಕಿಲ್ವಾ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಂತ. ಸಿಂಪಲ್ ಲಾಜಿಕ್ ಹೇಳ್ತಾರೆ. ಒಂದು ಅದಿದೆ. ಇನ್ನೊಂದು ನನಗನ್ಸುತ್ತೆ ನರೇಂದ್ರ ಮೋದಿ ಶಿರ್ಸಿಗೆ ಬಂದು ಆ ರ್ಯಾಲಿ ಏನಿತ್ತಲ್ಲ, ದ್ಯಾಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅಂತ ಅನಿಸುತ್ತೆ. ಕಾಗೇರಿ ವಿಶ್ವೇಶ್ವರ ಹೆಗಡೆ ಬಗ್ಗೆ ಏನೋ ಭಾರಿ ಅಭಿಪ್ರಾಯ ಇದೆ, ಭಾರಿ ಕೆಲಸ. ನೋಡಿ, ಅಲ್ಲಿ ಉತ್ತರ ಕನ್ನಡದ ಸಮಸ್ಯೆ ವಿಚಿತ್ರ ನೋಡಿ. ನೀವು ಇಲ್ಲಿಯವರೆಗೆ ನಿಮ್ಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಲಿಕ್ಕಿಲ್ಲ. ಅನಂತಕುಮಾರ್ ಹೆಗಡೆ ಅಂತ ಆದರೆ ಕರ್ನಾಟಕದಾದ್ಯಂತ ಅವರ ಜನಪ್ರಿಯತೆ ಇದೆ. ಆದರೆ ಅಭಿವೃದ್ಧಿ ಎಷ್ಟು ಮಾಡಿದರು ಅಂತ ಯಲ್ಲಾಪುರಕ್ಕೊಂದು ಬೈಪಾಸ್ ಬೇಕು, ಎಲ್ಲ ಬೇಕು. ಟೂರಿಸಂನಲ್ಲಿ ಆ ಕ್ಷೇತ್ರವನ್ನು ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ಬೋದು. ಅಲ್ಲ, ನಾನು ಆ ಸಾತರ್ಡಿ ಫಾಲ್ಸ್ಗೆ ಹೋದಾಗ, ಬೇರೆ ಬೇರೆ ಜೇನ್ಕಲ್ ಗುಡ್ಡ, ಯಲ್ಲಾಪುರದಲ್ಲಿ ಹೋದಾಗ, ಯಾಣ ಭಯಂಕರ ನತದೃಷ್ಟ ಕ್ಷೇತ್ರ. ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಅಜಿತ್ ಅವರ ಅತ್ತೆ ಮನೆ, ಅವರ ಶ್ರೀಮತಿ ಯಾಣದ ಹತ್ರ ಅಚಲೆ ಗ್ರಾಮದವರು. ಅದು ಯಾವ ರೀತಿ ಡೆವಲಪ್ ಆಗಬೇಕಿತ್ತು ನನಗನ್ಸುತ್ತೆ. ಅದರ ಪೊಲಿಟಿಕಲ್ ಇಚ್ಛಾಶಕ್ತಿಯ ಕೊರತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ನಿಜ. ಈ ಬಾರಿ ರಿಸಲ್ಟ್ ಏನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ. ಆದರೆ ಪ್ರೆಸಿಡೆನ್ಸ್ ನೋಡಿದಾಗ ಅಡ್ವಾಂಟೇಜ್ ಬಿ ಜೆ ಪಿ ಇರುತ್ತೆ, ಹಿಂದುತ್ವ, ಬೇರೆ ಬೇರೆ ಡೆಮೋಗ್ರಫಿಗಳ ಕಾರಣದಿಂದ ಅಂತ ಅನ್ಸುತ್ತೆ. ಇನ್ನು 2 ಕ್ಷೇತ್ರ ಚರ್ಚೆ ಮಾಡೋಕ್ಕಿದೆ. ಕ್ವಿಕ್ಕಾಗಿ ದಾವಣಗೆರೆಗೆ ಒಂದು ಹೋಗ್ಬಿಡೋಣ. 3.8% ಹೆಚ್ಚುವರಿ ಮತದಾನ ಆಗಿದೆ ದಾವಣಗೆರೆಯಲ್ಲಿ. 73.2% 2014ರಲ್ಲಿ, ಎಕ್ಸಾಕ್ಟ್ಲಿ ಸೇಮ್ 2019ರಲ್ಲಿ ಆಯಿತು 73.2%. ಈ ಸಲ 77% ಮತದಾನ ಆಗಿದೆ. ದಾವಣಗೆರೆಯ 2 ಪ್ರತಿಷ್ಠಿತ ಮನೆತನಗಳ 2 ಮಹಿಳೆಯರ ನೇರ ಫೈಟ್ ನೋಡಿದೆ ಈ ಕ್ಷೇತ್ರ. ಗಾಯತ್ರಿ ಸಿದ್ದೇಶ್ವರ್ ವರ್ಸಸ್ ಪ್ರಭಾ ಮಲ್ಲಿಕಾರ್ಜುನ್. ಹಾಲಿ ಸಂಸದ GM ಸಿದ್ದೇಶ್ವರ್ ಅವರ ಧರ್ಮಪತ್ನಿ ಗಾಯತ್ರಿ ಸಿದ್ದೇಶ್ವರ್, ಹಾಲಿ ಸಚಿವ SS ಮಲ್ಲಿಕಾರ್ಜುನ್ ಅವರ ಧರ್ಮಪತ್ನಿ ಪ್ರಭಾ ಮಲ್ಲಿಕಾರ್ಜುನ್, ಶಾಮ್ನೂರು ಕುಟುಂಬದವರು, ಇನ್ನೊಂದು ಕಡೆ ಸಿದ್ದೇಶ್ವರ್ ಕುಟುಂಬದವರು. ಎಸ್ ಪ್ರಶಾಂತ್. ಅಜಿತ್, ನನಗಿರ್ತಕ್ಕಂಥ ಕುತೂಹಲ ಈ ದಾವಣಗೆರೆಯಲ್ಲಿ ಇಬ್ಬರು ಸಾಹುಕಾರರ ನಡುವೆ ಎಷ್ಟು ಖರ್ಚಾಗಿರ್ಬೋದು ಅಂತ ನಾನು ಲೆಕ್ಕ ಹಾಕ್ತೀನಿ. ನನಗೆ ಭಾಳ ಜನ ಯಾವ ಕ್ಷೇತ್ರ ಏನೇನಾಗುತ್ತೆ ಅಂತ ಕೇಳ್ತಾರೆ. ನಾನು ದಾವಣಗೆರೆ ಅಂತ ಕೇಳಬೇಡಿ, ನನಗೇನು ಲೆಕ್ಕಕ್ಕೆ ಸಿಗ್ತಿಲ್ಲ ಇದು ಅಂತ. ಇಬ್ಬರು ಧಣಿಗಳು, ಹೌದು. ಆಮೇಲೆ ಇಬ್ಬರು ಪ್ರಭಾವಶಾಲಿಗಳು, ಇಬ್ಬರು ಯಾವ ಹಂತಕ್ಕೆ ಹೋಗಿ ಹಠಕ್ಕೆ ಬಿದ್ದು ರಾಜಕಾರಣ ಮಾಡಬಲ್ಲಂಥ ಕುಟುಂಬಗಳು. GM ಸಿದ್ದೇಶ್ ವಿರುದ್ಧ ಒಂದು ಆ್ಯಂಟಿ ಇನ್ಕಂಬನ್ಸಿ ಪ್ಯಾಪಬಲ್ ಇತ್ತು, ವಿಸಿಬಲ್ ಇತ್ತು. ಎಸ್, ಅವರು ಕೇಂದ್ರ ಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆ GM ಸಿದ್ದೇಶ್ವರ ವಿರುದ್ಧ ಇತ್ತು. ಅವರದೇ ಪಕ್ಷದ ಶಾಸಕರು, ಮಾಜಿ ಶಾಸಕರು ಅವರ ವಿರುದ್ಧ ಬಂಡೆತ್ತಿದ್ದರು. ಆದರೆ ಬಿ ಜೆ ಪಿ ಒಳಗಡೆ ಯಡಿಯೂರಪ್ಪನವರಿಗೆ, ಹೈಕಮಾಂಡ್ಗೆ ಮತ್ತು ಉಳಿದ ನಾಯಕರಿಗೂ ಕೂಡ, ಅಂದರೆ ಯಡಿಯೂರಪ್ಪನವರ ಬಣ ಅಲ್ಲದ ನಾಯಕರಿಗೂ ಕೂಡ ಅನಿಸಿದ್ದು GM ಸಿದ್ದೇಶ್ ಕುಟುಂಬ ಬಿಟ್ಟು ಬೇರೆಯವ್ರಿಗೆ ಕೊಟ್ಟರೆ ಇಲ್ಲಿ ವರ್ಕೌಟ್ ಆಗಲ್ಲ, ಅಲ್ಲ ಚುನಾವಣೆ ಮಾಡಲಿಕ್ಕಾಗಲ್ಲ. ಹೌದು ಹೌದು. ನೀವು ಫೈಟಿಂಗಿಗೆ ಬರೋದೇ ಸಿದ್ದೇಶ್ ಕುಟುಂಬ ಇದೆ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ಅದರ್ವೈಸ್ ಶಾಮ್ನೂರ್ ಕುಟುಂಬ ಹೆಚ್ಚು ಪ್ರಭಾವಿತವಾಗಿರುತ್ತೆ ಅಂತಕ್ಕಂಥದ್ದು. ಆದರೆ ಸಿದ್ದೇಶ್ ಮತ್ತು ಶಾಮ್ನೂರ್ ಕುಟುಂಬದ ನಡುವೆ ಫೈಟ್ ನಡೆದಾಗ ನೀವು 4-5 ಚುನಾವಣೆಗಳ ರಿಸಲ್ಟ್ಸ್ ಎತ್ತಿ ನೋಡಿ. 19 to 38,000 ಒಳಗಡೆ ಸಿದ್ದೇಶ್ ಈ ಕ್ಷೇತ್ರವನ್ನು ಶಾಮ್ನೂರ್ ಕುಟುಂಬ ವಿರುದ್ಧ ಇದ್ದಾಗ ಗೆದ್ದುಕೊಂಡಿದ್ದಾರೆ. ಅದರ ಅರ್ಥ ಇಬ್ಬರು ಪತ್ನಿಯರಿದ್ದಾಗಲೂ ಕೂಡ ನಿಮಗೆ ಫೈಟ್ ನ್ಯಾರೋ ಡೌನ್ ಆಗುತ್ತೆ. ಅದರ ಮಧ್ಯೆ ಆದರೆ ಈ ಬಾರಿ ಅಡ್ವಾಂಟೇಜ್ ಕಾಂಗ್ರೆಸ್ ಈ ಕ್ಷೇತ್ರ. ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು ಒಂದು ಔರಾ ಇದೆ, ಅವ್ರದ್ದು ಇದೆ. ಪ್ಲಸ್ GM ಸಿದ್ದೇಶ್ ಕೂಡ ತಮ್ಮೆಲ್ಲ ಶಕ್ತಿಯನ್ನು ಗೆಲ್ಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಹಾಕಿದ್ದಾರೆ. ವಿನಯ್ ಕುಮಾರ್, ಗಾಯತ್ರಿ ಮಲ್ಲಿಕಾರ್ಜುನ್ ಕಮ್ಯುನಿಕೇಟ್ಸ್ ವೆಲ್, ಕನೆಕ್ಟ್ಸ್ ವೆಲ್, ಮತ್ತು 6-7 ತಿಂಗಳಿಂದ ಅವರು ತಮ್ಮ ತಯಾರಿಲ್ಲ. ಸಾರಿ, ಪ್ರಭಾ ಮಲ್ಲಿಕಾರ್ಜುನ್ ವೆಲ್ ಕಮ್ಯುನಿಕೇಟರ್, ಕನೆಕ್ಟೆಡ್ ಟು ದ ಕಾನ್ಸ್ಟಿಟ್ಯೂಯೆನ್ಸಿ,
ಗಂಡನ ಪರವಾಗಿ ನಿಂತ್ಕೊಂಡು ಏನು ಜನರನ್ನು ಸಂಭಾಳಿಸ್ತಾ ಇದ್ರು, ಅದರಿಂದ ವೆಲ್ ಕನೆಕ್ಟೆಡ್ ಇದ್ದರು. ಆಮೇಲೆ ಅದು NGO ಇಟ್ಕೊಂಡು ಜಾಸ್ತಿ ಕೆಲಸ ಕೂಡ ಮಾಡಿದ್ರು. ಎಸ್. ಆದರೆ ವಿನಯ್ ಕುಮಾರ್ ಕೊನೆಯ ಗಳಿಗೆಯಲ್ಲಿ ಹೋಗಿ ಕ್ಯಾಂಡಿಡೇಚರ್ ಹಾಕಿದ್ದು ಎಸ್. ಏನು ಗಣಿತ ಆಗಿದೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ನನಗನ್ಸುತ್ತೆ ವಿನಯ್ ಕುಮಾರ್ ಎಷ್ಟು ಓಟ್ ತೆಗೆದುಕೊಳ್ತಾರೆ, ಅದರಲ್ಲಿ ಕುರುಬರ ಓಟ್ ಎಷ್ಟು ತೆಗೆದುಕೊಳ್ತಾರೆ, ಇತರ ಹಿಂದುಳಿದ ವರ್ಗಗಳ ಓಟನ್ನು ಎಷ್ಟು 20 ತಗೋತಾರೋ, 30 ತಗೋತಾರೋ, 50ರವರೆಗೆ ತಲುಪ್ತಾರೋ, ಅದು ಈ ಕ್ಷೇತ್ರದ ಫಲಿತಾಂಶವನ್ನು ನಿರ್ಧರಿಸುತ್ತೆ ಅಂತ ನನಗನ್ಸುತ್ತೆ. ವಿನಯ್ ಕುಮಾರ್ ನಿಲ್ಲುವವರೆಗೂ ನನಗನ್ಸಿತ್ತು, ಅನೇಕ ಓಡಾಡ ಬಂದವ್ರ ಜೊತೆ ಮಾತನಾಡಿದಾಗ ಅಡ್ವಾಂಟೇಜ್ ಟು ಕಾಂಗ್ರೆಸ್ ಇದೆ. GM ಸಿದ್ದೇಶ್ ಪರವಾಗಿ ಕೆಲಸ ಮಾಡಲಿಕ್ಕೂ ಕೂಡ BJP ನಾಯಕರು ರೆಡಿ ಇರಲಿಲ್ಲ. ಕರುಣಾಕರ್ ರೆಡ್ಡಿ, ರೇಣುಕಾಚಾರ್ಯ, ಮಾಡವಳ್ಳಿ ವಿರೂಪಾಕ್ಷಪ್ಪ ಪುತ್ರ, ಯಡಿಯೂರಪ್ಪನವರೇ ಹೋಗಿ ಕೂತ್ಕೊಂಡ ಯಾವುದೋ ರೆಸಾರ್ಟ್ನಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಕರೆಸ್ಕೊಂಡು ರಾಜಿ ಸಂಧಾನದ ಪ್ರಯತ್ನವನ್ನು ನಡೆಸಿದರು. ವಿನಯ್ ಕುಮಾರ್ ಎಷ್ಟು ಓಟ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮುಖ್ಯ. ವಿನಯ್ ಕುಮಾರ್ ಯಾಕೆ ನಿಂತರು ಅಂತಕ್ಕಂಥದ್ರ ಬಗ್ಗೆ ನೋಡಿದಾಗ ಅವ್ರಿಗನ್ಸಿದೆ ಇದೊಂದು ಇಬ್ಬರು ಮದಗಜಗಳ ನಡುವೆ ನಾನು ಎಷ್ಟು ಓಟ್ ತೆಗೆದುಕೊಳ್ತೀನಿ ಅನ್ನುವ ಕಾರಣಕ್ಕೋಸ್ಕರ ಸೋಲು ಗೆಲುವು ನಿರ್ಧಾರ ಆದರೆ ನನ್ನ ವಿಸಿಬಿಲಿಟಿ ಜಾಸ್ತಿ ಆಗುತ್ತೆ, ನನಗೊಂದು ಪೊಲಿಟಿಕಲ್ ಸ್ಟ್ಯಾಂಡಿಂಗ್ ಸಿಗುತ್ತೆ ಅನ್ನುವ ಕಾರಣ. ಕೊನೆಯ ದಿನ 2 ದಿನ ಸಿದ್ದರಾಮಯ್ಯನವರು ಹೋಗಿ ಅಲ್ಲಿ ಪ್ರಚಾರವನ್ನು ನಡೆಸಿದ್ದಾರೆ. ಕುರುಬರ ಮತಗಳು ಹೊನ್ನಾಳಿ ಈ ಭಾಗದಲ್ಲಿ ಜಾಸ್ತಿ ಇವೆ. ಆ ಕಾರಣದಿಂದ ಕುರುಬರ ಮತಗಳು ಎಷ್ಟು ವಿನಯ್ ಕುಮಾರ್ಗೆ ಹೋಗ್ತವೆ ಅಂತಕ್ಕಂಥದ್ದು ಕೂಡ ಭಾಳ ಮುಖ್ಯ ಆಗುತ್ತೆ. ಸಾದರ ಲಿಂಗಾಯತ ಪ್ರಭಾವ ಇರತಕ್ಕಂಥ ಕ್ಷೇತ್ರ ಇದು. ಓಕೆ. ಸಾದರ ಲಿಂಗಾಯತರು ಇಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿದೆ. 2 ಕ್ಯಾಂಡಿಡೇಟ್ಗಳು ಕೂಡ ಸಾದರ ಲಿಂಗಾಯತ ಆಗಿರೋದ್ರಿಂದ ಆ ಓಟ್ ಡಿವಿಷನ್ ಆದರೂ ಕೂಡ ಉಳಿದ ಸಮುದಾಯಗಳು ಹೇಗೆ ಓಟ್ ಹಾಕಿವೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಕೊನೆಯ ಭಾಗಕ್ಕೆ ಬರ್ತಾ ಇದ್ದೀವಿ. ಕೊನೆಯ ಒಂದು ಕ್ಷೇತ್ರ ಉಳ್ಕೊಂಡಿದೆ, ಶಿವಮೊಗ್ಗ. 1.8% ಮತದಾನ ಜಾಸ್ತಿ ಆಗಿದೆ. ಕಳೆದ ಸಲ 76.5%, ಈ ಸಲ 78.3%. ಕಾಂಗ್ರೆಸ್ನಿಂದ ಗೀತಾ ಅವರು, BJPಯಿಂದ ಹಾಲಿ ಸಂಸದ BY ರಾಘವೇಂದ್ರ ಅವರು. ಇಲ್ಲಿ ದಾವಣಗೆರೆಯನ್ನು ಚರ್ಚೆ ಮಾಡುವಾಗ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ವಿನಯ್ ಕುಮಾರ್ ಇಂಪ್ಯಾಕ್ಟ್ ಎಷ್ಟು ಅಂತ ಚರ್ಚೆ ಮಾಡಿದ ಹಾಗೆ ಇಲ್ಲಿ ಈಶ್ವರಪ್ಪನವರ ಇಂಪ್ಯಾಕ್ಟ್ ಎಷ್ಟು ಅಂತ ಚರ್ಚೆ ಆಗುತ್ತೆ. ಪ್ರಶಾಂತ್. ಅಜಿತ್, ನನಗನ್ಸುತ್ತೆ ನೋಡಿ, ಭಾಳಷ್ಟು ಮಕ್ಕಳು ತಂದೆ ತುಂಬ ಜನಪ್ರಿಯರಿದ್ದರೆ ಅವರ ನೆರಳಿನಿಂದ ಆಚೆಗೆ ಬರಲ್ಲ. ಕರೆಕ್ಟ್. ಆದರೆ ಕ್ರೆಡಿಟ್ ಟು BY ರಾಘವೇಂದ್ರ ಈ ಟರ್ಮಲ್ಲಿ, ಈ ಕಳೆದ 5 ವರ್ಷದ ಟರ್ಮಲ್ಲಿ ಹಿ ಹ್ಯಾಸ್ ಕಮ್ ಔಟ್ ಆಫ್ ಶ್ಯಾಡೋ ಆಫ್ ಹಿಸ್ ಫಾದರ್. ಅಂದರೆ ಕೆಲಸದ ದೃಷ್ಟಿಯಿಂದ ನಮ್ಮ ಅನೇಕ ವರದಿಗಾರರು ಶಿವಮೊಗ್ಗಕ್ಕೆ ಹೋದವರು ನಾನು ಕೇಳ್ತಾ ಇದ್ದೆ. ಭಾವನಾನೇ ಹೋಗಿದ್ದರು ಈ 60 ಸೆಕೆಂಡ್ಸ್ ಮಾಡೋಕ್ಕೆ, 60 ಸೆಕೆಂಡ್ಸು ಮೆಗಾ ಫೈಟ್ ಮಾಡೋಕ್ಕೆ. ಅನೇಕರನ್ನ ಮಾತನಾಡಿಸಿದಾಗ, ಬೇರೆ ಶಿಕಾರಿಪುರ ಬಿಡಿ, ಬೇರೆ ಭಾಗಗಳಲ್ಲಿ ಮಾತನಾಡಿಸಿದಾಗ BY ರಾಘವೇಂದ್ರ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ, ಆಕ್ಸೆಸಿಬಿಲಿಟಿ ಇದೆ, ಈ ಮಾತುಗಳು BY ರಾಘವೇಂದ್ರ ಮೇಲೆ ಕೇಳ್ಬೋದು. ನನಗೆ ಇನ್ನೂ ವಿಜಯೇಂದ್ರ ಯಡಿಯೂರಪ್ಪನವ್ರ ನೆರಳಿನಿಂದ ಆಚೆಗೆ ಬಂದಂತೆ ಕಾಣ್ತಿಲ್ಲ, ಇನ್ನೂ ಬಂದಿಲ್ಲ, ಇನ್ನೂ ಟೈಮ್ ಬೇಕಾಗತ್ತೆ ಅವ್ರಿಗೆ. ಬಟ್ BY ರಾಘವೇಂದ್ರ ತಂದೆಯ ನೆರಳಿನಿಂದ ಹೊರಗಡೆ ಬಂದು ಒಬ್ಬ ಒಳ್ಳೆಯ ಸಂಸದರಾಗಿ ಕರ್ನಾಟಕದಲ್ಲಿ 2-3 ಸಂಸದರ ಉಲ್ಲೇಖವನ್ನು ಮಾಡಲೇಬೇಕಾಗತ್ತೆ. BY ರಾಘವೇಂದ್ರ, ಪ್ರತಾಪ್ ಸಿಂಹ, ಇವರು ತಮ್ಮ ಕ್ಷೇತ್ರಗಳಿಗೋಸ್ಕರ ಯಾವುದೇ ಹಂತಕ್ಕೆ ಹೋಗಿ ಕೆಲಸ ಮಾಡಿರ್ತಕ್ಕಂಥ ಸಂಸದರಲ್ಲಿ ಇವರ ಹೆಸರು ಕೂಡ ನಿಶ್ಚಿತವಾಗಿ ಬರುತ್ತೆ. ಹಾಗಾಗಿ BY ರಾಘವೇಂದ್ರ ಈಗ ಅಂದರೆ ನೀವು ಮೈಸೂರು ಸಿದ್ದರಾಮಯ್ಯನವ್ರಿಗೆ ಎಷ್ಟು ಮುಖ್ಯವೋ, ಬೆಂಗಳೂರು ಗ್ರಾಮಾಂತರ TK ಶಿವಕುಮಾರ್ಗೆ ಎಷ್ಟು ಮುಖ್ಯವೋ, ಯಡಿಯೂರಪ್ಪನವರ ಕುಟುಂಬಕ್ಕೆ ಶಿವಮೊಗ್ಗದಲ್ಲಿ BY ರಾಘವೇಂದ್ರ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವುದು ಕೂಡ ಅಷ್ಟೇ ಮುಖ್ಯ. ಈಗ ನೀವು ವಿಧಾನಸಭಾ ಚುನಾವಣೆಯನ್ನು ತೆಗೆದುಕೊಂಡ್ರೆ ತೀರ್ಥಹಳ್ಳಿ, ಶಿವಮೊಗ್ಗ, ಶಿಕಾರಿಪುರ ಬಿಟ್ಟರೆ ಶಿವಮೊಗ್ಗ ಗ್ರಾಮಾಂತರ JDS ಗೆದ್ಕೊಳ್ತು. ಉಳಿದ ಕ್ಷೇತ್ರಗಳನ್ನು ಸಾಗರ, ಸೊರಬ ಇವೆಲ್ಲವನ್ನು ಕಾಂಗ್ರೆಸ್ ಗೆದ್ಕೊಳ್ತು. ಹೀಗಾಗಿ ಲಿಂಗಾಯತ ವರ್ಸಸ್ ಈಡಿಗ ಫೈಟ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರವೇ ಯಡಿಯೂರಪ್ಪನವರು ಹಠ ಹಿಡಿದು ಕೋಟಾ ಶ್ರೀನಿವಾಸ ಪೂಜಾರಿಗೆ ಟಿಕೆಟನ್ನು ಕೊಡಿಸಿದ್ರು. ಈ ಕಡೆ ಹವ್ಯಕರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಉತ್ತರ ಕನ್ನಡದಲ್ಲಿ ಹೇಳಿದರು. ದಾವಣಗೆರೆಯಲ್ಲಿ ಸಾದ ಲಿಂಗಾಯತರಿಗೆ ಸಿದ್ದೇಶ್ಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥ ಹಠ ಹಿಡಿದ್ರು. ಅದರಲ್ಲಿ ಶಿವಮೊಗ್ಗದ ರಾಜಕಾರಣ ಕೂಡ ಮುಖ್ಯ ಆಗಿತ್ತು ಅಂತ ಅನ್ಸುತ್ತೆ. ಇನ್ನೊಂದು ಕಡೆ ಈಗ JDSನಿಂದ ಗೀತಾ ಶಿವರಾಜ್ಕುಮಾರ್ ನಿಲ್ಲೋದು ಬೇರೆ, ಕಾಂಗ್ರೆಸ್ನಿಂದ ನಿಲ್ಲೋದು ಬೇರೆ. ಯಾಕೆಂದರೆ JDSನ ಶಕ್ತಿ ಭದ್ರಾವತಿ ಮತ್ತು ಶಿವಮೊಗ್ಗ ಗ್ರಾಮಾಂತರ, ಹಿಂದೆ ಸೊರಬದಲ್ಲಿ ಮಧು ಬಂಗಾರಪ್ಪ ಬಿಟ್ಟರೆ ದೊಡ್ಡ ಮಟ್ಟದ ಶಕ್ತಿ JDSಗೆ ಇರಲಿಲ್ಲ. ಆದರೆ ಕಾಂಗ್ರೆಸ್ಗೆ ಡಿಫಾಲ್ಟ್ ವೋಟಿಂಗ್ನ ಶಕ್ತಿ ಇದೆ. ಜೊತೆಗೆ ಈಡಿಗರು ಏನಾದರೂ ಕನ್ಸಾಲ್ಡೇಟ್ ಆದರೆ ಗೀತಾ ಶಿವರಾಜ್ಕುಮಾರ್ ತುಂಬ ಹತ್ತಿರದ ಫೈಟ್ಗೆ ಬರ್ತಾರೆ ಅಂತ ನನಗನ್ಸುತ್ತೆ. ಓಕೆ. ಬಟ್ BY ರಾಘವೇಂದ್ರಗೆ ಒಂದು ರೀತಿ ಅಂದರೆ ಯಡಿಯೂರಪ್ಪನವರ ಕಾರಣದಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೇನು ಗುಡ್ವಿಲ್ ಇತ್ತು,
ಅದು ಮತ್ತು ಇದು ರಾಘವೇಂದ್ರರ ಕೆಲಸ ಹೆಚ್ಚು ಮಾಡದಂತೆ ಕಾಣ್ತಾ ಇದೆ. ಬಟ್ ಅಗೇನ್ ವಿನಯ್ ಕುಮಾರ್ ಎಷ್ಟು ಓಟ್ ತೆಗೆದುಕೊಳ್ತಾರೋ ಇಲ್ಲಿ ಈಶ್ವರಪ್ಪನವ್ರು ಎಷ್ಟು ಓಟ್ ತೆಗೆದುಕೊಳ್ತಾರೆ. ಈಶ್ವರಪ್ಪನವ್ರು ನನ್ನ ಅಂದಾಜಿತ್ತು 1,00,000 ಓಟ್ ತೆಗೆದುಕೊಂಡ್ರೆ ಬಿ ಜೆ ಪಿಗೆ ಭಾಳ ಸಮಸ್ಯೆ. 45,000 ಓಟ್ ತೆಗೆದುಕೊಂಡ್ರೆ ಅಷ್ಟು ನಿಮಗೆ ಲೀಡ್ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಯಾವ ಓಟು ಅನ್ನೋದು ಇಂಪಾರ್ಟೆಂಟ್. ತಮ್ಮ ಸಮುದಾಯದ ಕಾರಣಕ್ಕಾಗಿ ಕುರುಬರ ಓಟ್ಗಳನ್ನು ತಗೊಂಡ್ರೆ ಕಾಂಗ್ರೆಸ್ಸಿಗೆ ಸಮಸ್ಯೆ ಆಗುತ್ತೆ ನಿಶ್ಚಿತವಾಗಿ. ಆಮೇಲೆ ಮಧು ಬಂಗಾರಪ್ಪ ಈಗೊಬ್ಬ ಸಚಿವರಾಗಿ ಅವರ ಪ್ರಭಾವ ಎಷ್ಟು ಅಂತಕ್ಕಂಥದ್ದು ಕೂಡ ಶಿವಮೊಗ್ಗದಲ್ಲಿ ಈ ಚುನಾವಣೆಯಲ್ಲಿ ತೀರ್ಮಾನ ಆಗಬೇಕು. ಯಾಕಂದರೆ JDSನಿಂದ ಕಾಂಗ್ರೆಸ್ಗೆ ಬಂದ ಮೇಲೆ ಮಧು ಬಂಗಾರಪ್ಪ ಭಾಳ ವೋಕಲ್ ಆಗಿದ್ದಾರೆ. ಹೌದು, ಭಾಳಷ್ಟು ವಿಷಯಗಳಲ್ಲಿ ಮುಕ್ತವಾಗಿ ಮಾತನಾಡ್ತಾ ಇರ್ತಾರೆ. ಆ ಫೈಟ್ ಹಿಂದೆ ನನಗೆ ನೆನಪಿದೆ, ನನ್ನ ಮೊದಲ ಚುನಾವಣೆ ನಾನು ನೋಡಿದ್ದೆ 2008-09 ಬಂಗಾರಪ್ಪ ವರ್ಸಸ್ ಯಡಿಯೂರಪ್ಪನವರ ಫೈಟನ್ನು ನಾನು ನೋಡ್ಲಿಕ್ಕೆ ಶಿಕಾರಿಪುರಕ್ಕೆ ಹೋಗಿದ್ದೆ. ಅದೀಗ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಇದೆ. ಅದು ಯಾವ ಪ್ರಮಾಣದಲ್ಲಿ ಪ್ರಭಾವ ಬೀರಿರುತ್ತೆ ಅಂತಕ್ಕಂಥದ್ದು. ಬಟ್ ನೀವು ಒಟ್ಟಾರೆ ಗಾಳಿ ನನಗೆ ಅನಿಸೋದು, ನಾನು ನಿನ್ನೆ ಕೂಡ ಹೇಳಿದ್ದೆ, ಧಾರವಾಡ, ಶಿವಮೊಗ್ಗ, ಮಂಗಳೂರು ಈ ಕ್ಷೇತ್ರಗಳನ್ನು ಕೂಡ BJP ದೊಡ್ಡ ಅಂತರದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯವಾಗದೆ ಹೋದರೆ ನೀವು ನ್ಯಾಷನಲ್ ಟ್ಯಾಲಿ -35-40 ತೆಗೆದುಕೊಳ್ಳಿ. ಎಸ್, ನನ್ನ ಅಭಿಪ್ರಾಯ. ಕರೆಕ್ಟ್. ಅಂದರೆ ಈ ಕ್ಷೇತ್ರಗಳಲ್ಲೂ ಕೂಡ ಮೋದಿ ಪ್ರಭಾವ ಕೆಲಸ ಮಾಡಲ್ಲ ಅಂತ ಇದ್ದರೆ, ಅಂಥ ರಿಸಲ್ಟ್ ಬಂದರೆ ನೀವು ನ್ಯಾಷನಲ್ ಟ್ಯಾಲಿಯಲ್ಲಿ ಡ್ರಾಮ್ಯಾಟಿಕ್ ಚೇಂಜಸ್ ಆಗುತ್ತೆ ಅಂತ ಬರೆದಿಟ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್. ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.